ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ, ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ. ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನೇ, ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನೇ, ಘಾಸಿಯಾಗುವೆನು ನಾನಾ ಮದನ ಮರೆತಿರಲಾರೆ. ಒಂದು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ಗೋಡೌನಲ್ಲಿ ನಾವು ಅಡುಗೆ ಮಾಡ್ತಾಯಿದ್ವಿ, ಅಂದರೆ ಕೆಲವು ಪ್ರಿಪ್ರೇಷನ್ಸ್ ಎಲ್ಲನೂ. ಅಲ್ಲಿಂದ ಚಟ್ನಿ ಖಾಲಿ ಇತ್ತು ಅಂದರೆ ಬಕೆಟ್ ಹಿಡ್ಕೊಂಡು ನನ್ನ ಹಳೆಯ ಒಂದು ಸ್ಕೂಟರ್ ಇತ್ತು, ಅದನ್ನು ಹಿಡ್ಕೊಂಡು ನಾನು ಗುಡು 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 ಅಂತ ನಾನು ಅದನ್ನು ಹೊತ್ಕೊಂಡು ಹೋಗ್ತಿದ್ದೆ. ನನಗೆ ಆವಾಗ ನನ್ನ ಕಣ್ಮುಂದೆ ನನ್ನ PhD, ನನ್ನ ಗೋಲ್ಡ್ ಮೆಡಲ್ ಎಲ್ಲ ಬರೋದು, ಏನಾಗ್ತಾಯಿದೆ ಜೀವನ ಅಂತ ಹೇಳಿ. ಆದರೆ ಇದೊಂದು ಅವಕಾಶ ಸಿಕ್ಕಿದೆ ಬದುಕಿಗೆ, ಅದಕ್ಕೆ ಕಾರಣ ಮೈಸೂರು ಜನ. ನಾವು ಮೊದಲನೇ ದಿನ ಹೋಟೆಲ್ ಓಪನ್ ಮಾಡಿದಲ್ಲಿಂದ 1 ವಾರ ನಿರಂತರವಾಗಿ ಕೆಫೆ ಮುಂದೆ ಕ್ಯೂ ನಿಂತಿದ್ರು ಜನ. ಅಂದರೆ 250 ರೂಪಾಯಿಗೆ ಪಾಠ ಮಾಡಿದ್ರೆ ಒಂದು ಕ್ಲಾಸಿಗೆ 250 ರೂಪಾಯಿ, 1 ವಾರಕ್ಕೆ 4 ಕ್ಲಾಸು, ಅಲ್ಲಿಗೆ 1 ವಾರಕ್ಕೆ 1,000 ರೂಪಾಯಿ ನನಗೆ ಸಂಬಳಕ್ಕೆ ಮಾತಾಡಿದರು. ಒಂದು ತುಂಬ ದೊಡ್ಡ ಕಾಲೇಜು. ಎಂಥ ನೋವು ಅಂದರೆ 250 ರೂಪಾಯಿಗೆ ನಾನು ರಾಜೀವ್ ನಗರಕ್ಕೆ ಹೋಗಬೇಕಾಗಿತ್ತು. ಈ ನೋವೇನಿತ್ತಲ್ಲ, 500 ರೂಪಾಯಿ ನೋಟ್ಗಳು ಒಂದು ಕ್ಯಾಶ್ ಬಾಕ್ಸಲ್ಲಿ ಕೂತಂದರೆ ಕ್ಯಾಶ್ ಸೆಂಟ್ರಲ್ಲಿ ಕೂತಾಗ, ಕ್ಯಾಶ್ ಕೌಂಟ್ರಲ್ಲಿ ಕೂತಾಗ ಎಲ್ಲ ಕಡೆಯಿಂದ 500, 200, 100ರ ನೋಟ್ಗಳನ್ನು ನೋಡಿದಾಗ ಬದುಕು ಎಲ್ಲಿ ನಿಂತಿದೆ ಅಂತ ನನಗೆ ನಾನು, ಯಾಕೆಂದರೆ ನಾವುಗಳು ಲಿಟ್ರೇಚರ್ ಓದಿ ಡ್ಯಾನ್ಸ್ ಕಲಿತು ಎಕ್ಸ್ಪ್ರೆಷನನ್ನೇ ನಾವು ಮೇಯ್ನಾಗಿ ಇಟ್ಕೊಂಡು ಬದುಕ್ತಾ ಇದ್ದಾಗ ಆ ಪ್ರತಿ ಅನುಭವನ ಅದನ್ನು ಫೇಸ್ ಮಾಡುವಾಗಲೇ ನಮಗೆ ಒಂದಷ್ಟು ಸಮಯ ಹೋಗಿರೋದು. ಕೈಯಲ್ಲಿ ದುಡ್ಡು ನೋಟ್ ಕೊಟ್ಟರೆ ಅದನ್ನು ಕೌಂಟ್ ಮಾಡೋಕ್ಕೆ ಗೊತ್ತಿರ್ತಿರ್ಲಿಲ್ಲ. ಒಂದೊಂದೇ ನೋಟ್ ತೆಗೆದು ಎಣಿಸಿ ಗೊತ್ತಿರೋರಲ್ಲ, ನಮ್ಗೆ ದುಡ್ಡೇ ನೋಡಿರಲ್ಲ. ಮೊದಲನೇ ದಿನ ಹೋಟೆಲಲ್ಲಿ ಕಲೆಕ್ಟ್ ಆಗಿರೋ ದುಡ್ಡು ಇದು ನನಗೇನಾ, ನಮ್ಮ ಮನೆಗೆ ತಗೊಂಡು ಹೋಗ್ಬೇಕಾ ಅಂತ ನಾನು 10 ಸಲ ಕೇಳಿದ್ದೇನೆ ಪ್ರಸಾದಿಗೆ. ಇದು ನಂದೇನಾ, ತಗೊಂಡು ಹೋಗೋದಾ ಇದು ಅಂತ. ಅಂದರೆ ನಮಗೆ ಗೊತ್ತಿಲ್ಲ ಅದು ಏನು ಅಂತ. ಅಷ್ಟು ಇನ್ನೋಸೆಂಟಾಗಿ ಶುರು ಮಾಡಿದ್ದಕ್ಕೆ ಜನ ಹೇಗೆ ಬೆಂಬಲ ಕೊಟ್ಟರು ಅಂತಂದರೆ, ನಾನು ಅದಕ್ಕೆ ಯಾವತ್ತೂ ನಂಬ್ತೇನೆ. ಒಳ್ಳೆಯತನ ಅನ್ನೋದು ಇಲ್ಲ, ಕಾಲ ಇಲ್ಲ, ಹಾಗೆ ಹೀಗೆ ಅಂತೀವಲ್ಲ, ಬಟ್ ಅದು ನಮ್ಮನ್ನು ಎತ್ಕೊಂಡು ಹೋಗುತ್ತೆ. ನಮ್ಮ ಇನ್ನೋಸೆನ್ಸಿಗೆ ಸರಿಯಾದ ಫಲ ಈ ಸಮಾಜ ಕೊಡುತ್ತೆ. ಹಾಗಾಗಿ ಇವತ್ತು ಕೂಡ ಅಂತ ಆಶಾವಾದ ಜೊತೆಯೇ ನಾನು ಗೆಲ್ತಾ ಇದ್ದೇನೆ. ಈಗಲೂ ಚೆನ್ನಾಗಿ ನಡೀತಾ ಇದೆಯಾ? ಹೌದು. ಎಷ್ಟು ಬ್ರಾಂಚ್ಗಳು? ನಾವು ಇದು 3ನೇ ಬ್ರಾಂಚ್ ನಮ್ಮದು. ಆದರೆ ಕೋವಿಡ್ ಟೈಮಲ್ಲಿ ಒಂದು ದೊಡ್ಡ ವ್ಯವಸ್ಥೆಗೆ ಕೈ ಹಾಕಿದ್ವಿ. ಅಷ್ಟರಲ್ಲಿ ಚೈನಾದಲ್ಲಿ ಕೋವಿಡ್ ಲಾಕ್ಡೌನ್ ಶುರು ಆಯಿತು. ತುಂಬ ಬೇಗನೆ ಎಚ್ಚೆತ್ಕೊಂಡ್ವಿ. ಚೈನಾದಿಂದ ಕರ್ನಾಟಕಕ್ಕೆ ತಲುಪೋ ಅಷ್ಟರಲ್ಲಿ ನಾವು ನಮ್ಮ ಹೋಟೆಲನ್ನು ಬೇರೆಯವರಿಗೆ ಸೇಲ್ ಮಾಡಿಬಿಟ್ವಿ. ನಾವು ಬಚಾವಾದ್ವಿ. ಆದರೆ ತುಂಬ ಒಂದು ದೊಡ್ಡ ಗ್ಯಾಪ್ ನಂತರ ಮತ್ತೊಂದು ಜಾಗ ನೋಡಿ ಅದನ್ನು ಮತ್ತೆ ರೀಎಸ್ಟಾಬ್ಲಿಷ್ಮೆಂಟ್ ಮಾಡುವಾಗ ಹಿಂದಿನ 2 ಹೋಟೆಲ್ಸನ್ನು ಕ್ಲೋಸ್ ಮಾಡಬೇಕಾಯಿತು. ಆದರೆ ಈಗ ನಡೀತಾ ಇರುವ ವ್ಯವಸ್ಥೆ ಚೆನ್ನಾಗಿದೆ. ಈಗ ಒಂದು ಹೊಸ ವ್ಯವಸ್ಥೆಯ ಜೊತೆ ಮತ್ತೆ ಕೆಲಸ ಮಾಡುವ ಉತ್ಸಾಹದಲ್ಲಿದ್ದೇವೆ. ಹಾಗಾಗಿ ಹೋಟೆಲ್ ನಮ್ಮದಲ್ಲದೆ ಇದ್ದರೂ ನಮ್ಮದಾಗಿ ಈಗ ಬದುಕು ಪೂರ್ತಿಯಾಗಿ ಪ್ರೀತಿ ಮಾಡೋ ಹಾಗಾಗಿದೆ. ಎಷ್ಟು ಜನ ಕೆಲಸದವರಿದ್ದಾರೆ ನೀವು ಅವ್ರನ್ನೆಲ್ಲ? ಈಗಿರೋ ಕೆಫೆಯಲ್ಲಿ ನಾವು ತುಂಬ ಸಣ್ಣ ವ್ಯವಸ್ಥೆ, ಅದು ಅಂದರೆ ಸೆಲ್ಫ್ ಸರ್ವಿಸ್ ವ್ಯವಸ್ಥೆ ಮಾಡಿದ್ದೇವೆ. ಹಾಗಾಗಿ ಅಲ್ಲಿ ನಮಗೆ 2 ಶಿಫ್ಟಲ್ಲಿ ಒಂದು 25 ಜನ ಇದ್ದಾರೆ. 25 ಜನ ಅಂದರೆ ಅವರನ್ನು ನೆಚ್ಕೊಂಡಿರೋ ಒಂದು 60-70 ಜನ, ಒಂದಷ್ಟು ಜನ ನಮ್ಮನ್ನು ಡಿಪೆಂಡ್ ಆಗಿರುವಂಥ ಒಂದು ಖುಷಿ ಇದೆ. ಸಂಬಳಕ್ಕೋಸ್ಕರ ಕಾಯುವ ದಿನಗಳು ಬೇರೆ. ಅದು ಈಗ ನಾವು ಸಂಬಳ ಕೊಡ್ತೇವೆ, ನಾವು ಸತಾಯಿಸಲ್ಲ. ಹಾಗಾಗಿ ಯಾರೇ ನಮ್ಮಲ್ಲಿಗೆ ಬರುವ ಯಾವ ಕೆಲಸಗಾರನ್ನು ಕೆಲಸದವ್ರ ಥರ ಟ್ರೀಟ್ ಮಾಡಲ್ಲ, ತುಂಬ ಪ್ರೀತಿ ಮಾಡ್ತೇವೆ. ಇಷ್ಟೆಲ್ಲ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮಧ್ಯೆ ನೀವು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಇದು ಪ್ರೇರಣೆ ಬಂದಿದ್ದು ಹೇಗೆ? ಅದು ಯಾವಾಗಿಂದ, ಎಷ್ಟು ವರ್ಷದಿಂದ ಈ ಸಮಾಜ ಸೇವೆ ಕೆಲಸಗಳನ್ನು ಮಾಡ್ತಾರೆ? ನನ್ನ ತಂದೆ, ನಾನು ಚಿಕ್ಕವಳಿದ್ದಾಗ ರಾಜಕೀಯದಲ್ಲಿದ್ದವರು. ನಾನು ಸಣ್ಣವಳಿದ್ದಾಗ ನನಗೆ ಅಪ್ಪನ ನೋಡಿದ ನೆನಪೇ ಇಲ್ಲ ಅಷ್ಟು. ಅಂದರೆ ಒಂದು 3ನೇ ಕ್ಲಾಸ್ ತನಕ ಅವರು ಯಾವಾಗ್ಲೂ ಬಡವರಿಗೋಸ್ಕರ, ತೊಂದರೆಯಲ್ಲಿರೋರಿಗೋಸ್ಕರ ಬೀದಿಲಿ ನಿಂತು ಕೆಲಸ ಮಾಡಿದವರು. ಕೊನೆಗೆ ಅದರ ಪರಿಣಾಮ ಏನು ಅಂದರೆ ಅವರೇ ಬೀದಿಗೆ ಬಂದರು. ಆದರೆ ಅದರಿಂದಾಗಿ ಅವರು ಕೆಲಸ ಹುಡ್ಕೊಂಡು ಹೋದರು ಕುಂದಾಪುರಕ್ಕೆ. ಕುಂದಾಪುರದಲ್ಲಿ ತುಂಬ ಕಮ್ಮಿ ಸಂಬಳಕ್ಕೆ ಒಂದು NGOದಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು.
ಆ NGO ಏನಂದರೆ ಬಾಲಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ದದ್ದು. ಎಲ್ಲ ಹಾದಿ ಬೀದಿಲಿ ದುಡಿತಾ ಇದ್ದಂಥ ಅನಾಥ ಮಕ್ಕಳನ್ನು ಎಲ್ಲ ಕರ್ಕೊಂಡು ಬಂದು ಆ NGOದಲ್ಲಿ ಅವರು ಟ್ರೈನ್ ಅಪ್ ಮಾಡಿ ಅವ್ರಿಗೆ ತುಂಬ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಆ ಹುಡುಗರುಗಳಿದ್ದಾರೆ ನನ್ನ ಜೊತೆಗಾರರೇ. ಹೌದು, ನಾನು 6ನೇ ಕ್ಲಾಸಿಗೆ ಕುಂದಾಪುರಕ್ಕೆ ಹೋದಾಗ ನನ್ನ ಸಮವಯಸ್ಸಿನ ಮಕ್ಕಳು ಅಲ್ಲಿ ಟ್ರೈನಿಂಗ್ ತಗೋತಾ ಇದ್ರು. ಸೊ ನಾನು ಪ್ರತಿ ಸ್ಯಾಟರ್ಡೆ ಸಂಡೇ ರಜಾ ಸಿಕ್ಕಿದ ತಕ್ಷಣ ಅಲ್ಲಿಗೆ ಹೋಗ್ತಿದ್ದೆ. ಆ ಮಕ್ಕಳ ಜೊತೆಗೆ ಇರ್ತಾಯಿದ್ದೆ, ಅವ್ರ ಜೊತೆ ಊಟ, ಅವ್ರ ಜೊತೆ ಸ್ನಾನ, ಅವ್ರ ಜೊತೆ ಮಲ್ಕೊಳ್ಳೋದು. ಸೊ ನನಗೆ ಬೇಕೋ ಬೇಡವೋ ಬಡತನದ ಇನ್ನೊಂದು ಮುಖ ಹೇಗಿರುತ್ತೆ ಅನ್ನೋದನ್ನು, ಅಥವಾ ಸೋಲಿನ ಇನ್ನೊಂದು ಮುಖ ಹೇಗಿರುತ್ತೆ ಅನ್ನೋದು ಬಹಳ ಸಣ್ಣ ವಯಸ್ಸಿಂದನೇ ಅಭ್ಯಾಸ ಆಯಿತು. ಅಪ್ಪ ಭಾನುವಾರ ದಿನ ಕೆಲವೊಂದು ಸಂದರ್ಭದಲ್ಲಿ ಬೇಸಿಗೆ ರಜೆಗಳೆಲ್ಲ ಇದ್ದಾಗ ಭಾನುವಾರ ಶಿಬಿರಗಳನ್ನು ಮಾಡ್ತಾಯಿದ್ರು. ಶಿಬಿರ ಅಂದರೆ ಫ್ರೀಯಾಗಿ ಮಾಡ್ತಾಯಿದ್ರು, ನಮ್ಮ ಮನೆ ಅಂಗಳದಲ್ಲೇ ಮಾಡ್ತಾಯಿದ್ರು. ನಾವು ಬಾಡಿಗೆಗೆ ಇರ್ತಾಯಿದ್ವಿ, ಬಟ್ ಅದೇ ಮನೆ ಅಂಗಳದಲ್ಲಿ ಶಿಬಿರಗಳನ್ನು ಮಾಡ್ತಿದ್ವಿ. ಅಲ್ಲಿಗೆ ಬರೋ ಮಕ್ಕಳಿಗೆ ಸ್ವಲ್ಪ ನನಗೆ ಲೀಡರ್ಶಿಪ್ ಕ್ವಾಲಿಟಿ ಶುರು ಆಯಿತು. ಅಲ್ಲಿ ಅವರನ್ನೆಲ್ಲ ಹ್ಯಾಂಡಲ್ ಮಾಡೋದು, ಅವ್ರಿಗೆ ಏನೊಂದು ಹೇಳ್ಕೊಡುವಾಗ ನಾನು ಸ್ವಲ್ಪ ಮುಂದಾಳತ್ವ ತೊಗೊಳ್ಳೋದು, ಈ ಥರ ಎಲ್ಲ. ಅದಾದ ನಂತರದಲ್ಲಿ ನಾನು ಮತ್ತೆ ವಾಪಸ್ಸು ಸುಳ್ಯಕ್ಕೆ ಓದೋದಕ್ಕೆ ಅಂತ PUCಗೆ ಬಂದು ಡಿಗ್ರಿ ಇಲ್ಲಿರುವಾಗ ರಜದಲ್ಲಿ ಊರಿಗೆ ಹೋದರೆ ಎಲ್ಲನೂ ನನ್ನ ಹಳ್ಳಿ ಮಕ್ಕಳಿಗೆ, ನಾನು ಹೇಳ್ತೀನಲ್ಲ ಕಾಡಿನ ಸುತ್ತಮುತ್ತಲಿದ್ದ ಹಳ್ಳಿ ಮಕ್ಕಳುಗಳಿಗೆ ನಾನು ಕಲ್ತಿರೋ ಡ್ಯಾನ್ಸನ್ನು, ಭರತನಾಟ್ಯಂ ಬೇಸಿಕ್ ಸ್ಟೆಪ್ಸ್ ಏನು ಕಲ್ತಿದ್ದೆ ಮೊದಲನೇ ವರ್ಷದ ರಜದಲ್ಲೇ ನಾನು ಅದನ್ನು ಹೋಗಿ ಹೇಳ್ಕೊಡ್ತಾ ಇದ್ದೆ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ನನ್ನ ಹಳ್ಳಿಯ ಯುವಕ ಯುವತಿಯರನ್ನು, ಅಂದರೆ ಯಂಗ್ ಟೀಮ್ಗಳನ್ನು ಕಟ್ಕೊಂಡು ಆಕಾಶವಾಣಿಗೆ ತಗೊಂಡು ಹೋಗೋದು, ತುಂಬ ಸರ್ಕಸ್ ಮಾಡ್ತಿದ್ದೆ. ಅಂದರೆ ನನಗೆ ನೆನಪಿರೋ ಹಾಗೆ PUCಯ ನಂತರದ ನನ್ನ ಸಮ್ಮರ್ ಹಾಲಿಡೇಸನ್ನು ನಾನು ಎಂಜಾಯ್ಮೆಂಟಿಗೆ ಕಳೆದೇ ಇಲ್ಲ. ಟೂರು, ಪಿಕ್ನಿಕ್ಕು ಇಂಥದ್ದೆಲ್ಲ ನನ್ನ ತಲೆಯಲ್ಲಿ ಇರ್ತಾನೆ ಇರಲಿಲ್ಲ. ಪ್ರತಿ ರಜವನ್ನು ನಾನು ದಿನಗಟ್ಟಲೆ, ತಿಂಗಳುಗಟ್ಟಲೆ ನಾನು ಹಳ್ಳಿ ಮಕ್ಕಳಿಗೆ, ನನ್ನ ಹಾಕಿರುವ ಯೂತ್ಸಿಗೆ ಕಳೀತಾ ಇದ್ದೆ. ಹಾಗಾಗಿ ಅಲ್ಲಿಂದನೇ ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಹುಚ್ಚು ಹತ್ತಿಬಿಟ್ಟಿತ್ತು. ಅಂದರೆ ಸಮಾಜಕ್ಕೆ ಕೆಲಸ ಮಾಡಬೇಕು, ಅದು ನನ್ನ ತಂದೆಯೇ ಅದಕ್ಕೆ ಮೂಲ ಪ್ರೇರಣೆ. ಆಮೇಲೆ ನಾನು ಬೆಂಗಳೂರಿಗೆ ನ್ಯಾಷನಲ್ ಕಾಲೇಜಲ್ಲಿ MA ಓದಿರೋದು. ಜೈನ್ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಿದ್ದೆ. ಜೈನ್ ಯೂನಿವರ್ಸಿಟಿಯ ನನ್ನ ಸ್ಟೂಡೆಂಟ್ಸ್ ಟೀಮನ್ನು ಕಟ್ಕೊಂಡು ನಾನು ಗವಿಪುರಂ ಗುಟ್ಟಹಳ್ಳಿ ಸ್ಲಮ್ಗೆ ಹೋಗ್ತಿದ್ದೆ. ಅಲ್ಲಿ ಹೋಗಿ ಅಲ್ಲಿಯ ಸ್ಲಮ್ ಮಕ್ಕಳಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ದು ಆಸಕ್ತಿ ಬರೋ ಹಾಗೆ ಅವರಿಗೆ ಒಂದಷ್ಟು ಹಾಡು ಹೇಳ್ಕೊಡೋದು, ಡ್ಯಾನ್ಸ್ ಹೇಳ್ಕೊಡೋದು, ಈ ಥರದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಒಂಥರ ಯಾವಾಗಲೂ ಸೊಸೈಟಿ ಕಡೆಗೆ ನನ್ನ ಆಸಕ್ತಿ ತುಂಬ ಎಳೀತಾ ಇತ್ತು. ಈಗಲೂ ಹಾಗೇ ಮಾಡ್ತೇನೆ. ಇಲ್ಲೂ ಕೂಡ ನಾನು ಕೆಲವು ಪೌರಕಾರ್ಮಿಕ ಕಾಲನೀಸ್ಗೆ ಹೋಗ್ತೀನಿ. ಅಲ್ಲಿ ಮಕ್ಕಳುಗಳಿಗೆ ಫ್ರೀಯಾಗಿ ಮ್ಯೂಸಿಕ್ ಹೇಳ್ಕೊಡೋದು, ಡ್ಯಾನ್ಸ್ ಹೇಳ್ಕೊಡೋದು, ಅಥವಾ ಅವರಿಗೆ ಕತೆ ಹೇಳೋದು, ಪೇಂಟಿಂಗ್ ಕ್ಲಾಸಸ್ಸು, ಈ ಥರದ್ದೆಲ್ಲ ನನಗೇನು ಗೊತ್ತು ಅದನ್ನು ಹಾಂ. ಏಕೆಂತಂದರೆ ನಾವು ಎಲ್ಲವನ್ನ ಎಲ್ಲಿಂದನೂ ಪ್ರೊಫೆಷ್ನಲಾಗಿ ಕಲಿಸ್ಬಿಡ್ತೀವಿ ಅಂತಲ್ಲ, ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಕ್ಯಾರಿ ಮಾಡಿದ್ರೆ ಅವರು ಮುಂದಕ್ಕೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬಿಡ್ತಾರೆ. ಇಂಟ್ರೆಸ್ಟ್ ಇದ್ದರೆ ಹೌದು. ಇನ್ನೊಂದೇನಂತಂದರೆ ವುಮೆನ್ ಎಂಪವರ್ಮೆಂಟ್, ಅದು ನನ್ನ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಆಮೇಲೆ ಮಹಿಳೆಯರು ಯಾವಾಗಲೂ ಬಹಳ ಮುಖ್ಯವಾದಂಥ ರೋಲನ್ನು ಸೊಸೈಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ, ನನ್ನ ಹಳ್ಳಿಯಲ್ಲಿ ನಾನು ಹುಟ್ಟಿ ಬೆಳೆದ ಊರಲ್ಲಿ ಇವತ್ತಿಗೂ ಕೂಡ ನನ್ನ ಜೊತೆಗೆ ಓದ್ತಾ ಇದ್ದ ಹೆಣ್ಮಕ್ಳು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ನನ್ನ ಸಂಬಂಧಗಳಲ್ಲೇ ಎಷ್ಟೊಂದು ಜನ ಅಕ್ಕಪಕ್ಕದ ಮನೆಗಳಿಗೆ ಕೂಲಿಗೆ ಹೋಗ್ತಾರೆ. ಆದರೆ ಅವರು ನನ್ನ ಹತ್ರ ಹೇಳ್ಕೊಳ್ಳೋವಾಗ ಗಂಡಸರಿಗೆಲ್ಲ ಸ್ಯಾಲ್ರಿ ಜಾಸ್ತಿ, ಹೆಣ್ಮಕ್ಳಿಗೆ ಸಂಬಳ ಕಮ್ಮಿ. ಒಂದು ಹಂತಕ್ಕೆ ಗಂಡಸು ಶಕ್ತಿವಂತ ಇದ್ರೂ ಕೆಲಸ ಹೆಣ್ಣು ಜಾಸ್ತಿ ಮಾಡಿರ್ತಾಳೆ. ಸೊ ಈ ಅಸಮಾನತೆ ಎಲ್ಲ ಇದೆಯಲ್ಲ, ಇದ್ರ ಬಗ್ಗೆ ಮಾತಾಡಿದರೆ ನನಗೆ ಊರಿನ ದೊಡ್ಡವರು, ತೋಟದ ಮಾಲೀಕರು ಇವ್ರು ನಮ್ಮ ಜಗಳಕ್ಕೆ ಬರ್ತಾರೆ. ನಿಮ್ಗೆ ಹೆಂಗೆ ಗೊತ್ತು ಸಮಸ್ಯೆ ಅಂದರೆ, ನಾ ಹೇಳೋದು ಅವರಿಗೆ ಹೇಗೆ ದುಡ್ಡು ಕೊಡೋದು ಕಷ್ಟವೋ ಇವರಿಗೆ ಬದುಕು ನಿರ್ವಹಣೆಯೂ ಅಷ್ಟೇ ಕಷ್ಟ ಇರುತ್ತೆ. ನಾವು ನಮ್ಮ ಸಮಾಜದಲ್ಲಿ ಬದುಕುವ ನಮ್ಮ ಪಕ್ಕದವರನ್ನು ನಾವು ಸಮಾನವಾಗಿ ನೋಡುವಂಥ ಮನಸ್ಥಿತಿನ ಇನ್ನೂ ರೂಢಿಸ್ಕೊಂಡಿಲ್ಲ. ಈ ಎಲ್ಲ ಕಾರಣಕ್ಕೆ ಹೆಣ್ಮಕ್ಳಿಗೋಸ್ಕರ ಕೆಲಸ ಮಾಡಬೇಕು ಅಂತ ಅನ್ನಿಸಕ್ಕೆ ಶುರುವಾಗಿದೆ. ಹಾಗಾಗಿ ನಾನೀಗ ನಮ್ಮ ಧ್ವನಿ ಫೌಂಡೇಶನ್ ಅಂತ ನಂದು ಫೌಂಡೇಶನ್ ಆರಂಭ ಮಾಡಿದ್ದೇನೆ. ಹೌದು, ಧ್ವನಿ ಫೌಂಡೇಶನ್ ಶುರು ಮಾಡಿದ್ದೇವೆ. ಅದರ ಅಂಡರಲ್ಲಿ ನಾನು ಈಗ ಒಬ್ಬರು ಎಂಪ್ಲಾಯಿನ ಫುಲ್ ಟೈಮ್ ಆಗಿ ನಾನು ತಗೊಂಡಿದ್ದೇನೆ. ಈಗ ಅವರ ಅಂಡರಲ್ಲಿ ನಾವು 10 ಜನರನ್ನು ಈಗ ಇಮಿಡಿಯೇಟ್ಲಿ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡಿದ್ದೇವೆ ಮುಂದಿನ ತಿಂಗಳಿಂದ. ಸೊ ಅದಕ್ಕೆ ಬೇಕಾಗಿರೋ ಇಂಟರ್ವ್ಯೂಸ್ ನಡೀತಾ ಇದೆ. ಒಂದಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘಗಳ ಕಟ್ಟೋದ್ರ ತಯಾರಿಯಲ್ಲಿದ್ದೇವೆ. ನನಗೇನು ಅಂತಂದರೆ ತುಂಬ ಇಷ್ಟ ಅಂತಂದರೆ ನಾನು ಸಮಾಜ ಮಧ್ಯೆ ನಿಂತ್ಕೊಳ್ಳೋದು, ಸೊಸೈಟಿಯಲ್ಲಿ ನಿಂತು ಹೆಣ್ಣು ಮಕ್ಕಳ ಜೊತೆಗೆ ಮಾತಾಡೋದು, ಅವರ ನೋವುಗಳನ್ನು ನಾನು ಕೇಳೋದು, ಆಲಿಸೋದು. ನಾವು ತುಂಬ ನೋಡ್ತೇವೆ, ನಾವು ಏನೋ ಫೈನಾನ್ಷಿಯಲಿ ಸಪೋರ್ಟ್ ಮಾಡಲಿ ಅಂತ ಜನ ನಿರೀಕ್ಷೆ ಮಾಡಲ್ಲ, ಅವ್ರ ದುಃಖ ಕೇಳೋಕ್ಕೆ ಜನ ಇರಲ್ಲ. ಎಷ್ಟೊಂದು ಜನರನ್ನ ಸುಮ್ಮನೆ ಮಿಡಿದ್ರೆ ಸಾಕು, ಅವ್ರದ್ದು ಧ್ವನಿ ಆಗಬೇಕು. ಹೌದು, ಎಷ್ಟೊಂದು ಕಡೆ ನಾವು ಭಾಷಣ ಮಾಡಿ ಸ್ಟೇಜಿಂದ ಕೆಳಗೆ ಇಳಿದಾಗ ಹೆಣ್ಮಕ್ಳು ಬಂದು ತಪ್ಕೊಂಡು ಹತ್ಬಿಟ್ಟಿರ್ತಾರೆ. ತುಂಬ ಸಲ ಅನುಭವ ಬಂದಿರುತ್ತೆ. ಅವರು ಬಂದು ಗಲ್ಲ ಹಿಡಿದು ಕೆನ್ನೆ ಹಿಡಿದು, ಅಂದರೆ ಅದ್ರ ಅರ್ಥ ನೀನು ನನ್ನನ್ನು ನೋಡಿದ್ಯಾ ಅಂತ ಅವರಿಗೆ ಗೊತ್ತಾಗ್ತಿದೆ, ನಾನು ಯಾರೋ ಒಬ್ಬರು ಸ್ಪಂದಿಸಕ್ಕೆ ಬಂದಿದ್ದಾರೆ, ಇಷ್ಟು ಸಾಕು.
ಎಲ್ಲದಕ್ಕೂ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಲೋಕದಲ್ಲಿ. ಆದರೆ ಸಾಧ್ಯ ಆದಷ್ಟು ನಾವು ಕೇಳೋರೊಬ್ರು ಇದ್ದಾರೆ ಹಾಂ ಅಂತ ಅನಿಸುತ್ತೆ. ಸಮಾಜಮುಖಿಯಾಗಿ ಬದುಕೋಕ್ಕೆ ನಾನು ತುಂಬ ಅಂದ್ಕೊಳ್ತೇನೆ. ನಮ್ಮ ಪೊಲಿಟಿಷಿಯನ್ಸಿಗೆ, ದುಡ್ಡಿರುವವರಿಗೆ ನಿಜವಾಗ್ಲೂ ಸಮಾಜಕ್ಕೆ ಸ್ಪಂದಿಸುವ ಕ್ರಮವೇ ಗೊತ್ತಿಲ್ಲ. ಅವ್ರಿಗೆ ದುಡ್ಡು ಮಾಡೋದಷ್ಟೇ ಗೊತ್ತಿದೆ. ಯಾಕೆ ಗಾಂಧಿ ಬಹಳ ದೊಡ್ಡವನಾಗ್ತಾನೆ ನಮ್ಮ ದೃಷ್ಟಿಗೆ ಅಥವಾ ಜನಸಾಮಾನ್ಯರಿಗೆ? ಯಾಕೆ ಲಕ್ಷಾಂತರ ಕೋಟ್ಯಾಂತರ ಜನ ಅವ್ರ ಹಿಂದೆ ಬಿದ್ದು ಚರಕಕ್ಕೆ ನೇಯ್ತಾರೆ ಅಂತಂದರೆ ಆ ಚರಕ ಅನ್ನೋದರ ಒಂದು ಶಕ್ತಿ ಏನು ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ರು. ಮತ್ತು ಆ ಚರಕಕ್ಕೆ, ಯಾಕಂದ್ರೆ ನಾನು ಇಲ್ಲಿ ಹತ್ತಿರದ ಒಂದು ಹಳ್ಳಿಗೆ ಹೋಗಿದ್ದೆ, ಗೊತ್ತಿರ್ಬೋದು ನಿಮಗೆ, ಸಾರಿ ಅದು ಹೆಸರು ಮರ್ತು ಹೋಗ್ತು, ಬದನವಾಳು. ಸೊ ಬದನವಾಳುಗೆ ನಾನು ಸುಮ್ಮನೆ ಒಂದು ವಿಸಿಟ್ ನೋಡೋಣ ಅಂತ ಹೋಗಿದ್ದೆ. ಅಲ್ಲಿ 70-80 ಅಜ್ಜಿ ಕೂಡ ಚರಕದಲ್ಲಿ ನೂಲು ನೇಯ್ತಾ ಇದ್ರು. ನಾನು ಕೇಳಿದೆ, ನೀವು ಇಲ್ಲಿಗೆ ಬರ್ತೀರಲ್ಲ, ನಿಮಗೆ ಆಯಾಸ ಆಗುತ್ತೆ ನಡ್ಕೊಂಡು, ಎಷ್ಟೊಂದು ದೂರದಿಂದ ಬಂದು ಕೆಲಸ ಮಾಡ್ತೀರಿ, ಎಷ್ಟೊತ್ತಿಗೆ ಎಷ್ಟು ಗಂಟೆ ಮಾಡ್ತೀರಿ ಅಂತ. ಅವ್ರು ಹೇಳ್ತಾರೆ, ನನಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ನಾನು ಇಲ್ಲಿ ಮಾಡ್ಬೋದು, ನಮಗಿಲ್ಲಿ ಯಾರೂ ಕಂಪಲ್ಸರಿಲಿ ಇಷ್ಟು ಗಂಟೆ ಇರಿ ಅಂತ ಹೇಳಲ್ಲ. ಆದರೆ ನಾನು ನನ್ನ ಮಕ್ಕಳಿಗೆ ಡಿಪೆಂಡ್ ಆಗೋದು ತಪ್ತಾ ಇದೆ ಅಂತ. ಹೌದು, ಅವರ ಇನ್ಕಮ್ ಅವರೇ ಮಾಡ್ಕೊಳ್ತಾರೆ. ಅವರಿಗೆ ಎಷ್ಟು 200 ರೂಪಾಯೋ 300 ರೂಪಾಯೋ ಅವರ ದುಡಿಮೆ ಒಂದು ದಿನದನ್ನು ಅವರು ಸ್ವಾವಲಂಬಿಯಾಗಿ ಮಾಡ್ತಾರೆ. ಹಾಗಾಗಿ ಚರಕಕ್ಕಿದ್ದ ಶಕ್ತಿ ಅದು. ಒಬ್ಬ ಗ್ರೇಟ್ ಲೀಡರ್ ಅಂತ ಹೇಳಿ ನಮ್ಮ ಮಧ್ಯೆ ಯಾರೂ ಯಾಕೆ ಗುರುತಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಂದರೆ ಅವರಿಗೆ ಜನಸಾಮಾನ್ಯರಿಗೆ ಸ್ಪಂದಿಸುವ ಕ್ರಮಗಳೇ ಗೊತ್ತಿಲ್ಲ. ದುಡ್ಡಿರುತ್ತೆ, ಎಲ್ಲಿಗೆ ಖರ್ಚು ಮಾಡಬೇಕು ಅನ್ನುವಂಥ ಜ್ಞಾನ ಇರಲ್ಲ. ಸೊ ಹೀಗಾಗಿ ಎಲೆಕ್ಷನ್ಗಳಿಗೆ ಖರ್ಚು ಮಾಡ್ತಾರೆ. ಸೋಷಿಯಲ್ ಅಸಮತೋಲನ, ಸಾಮಾಜಿಕ ಅಸಮತೋಲನದ ಮುಖ್ಯ ಕಾರಣ ಇಲ್ಲೇ ಇದೆ. ನನಗೆ ಗೊತ್ತಿಲ್ಲ, ನಾನು ಒಬ್ಳು ಒಂಥರ ಡಿಫ್ರೆಂಟ್ ಹುಡುಗಿ. ನಾನು ಆ ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಕಾಜಾಣದ ಅಂದರೆ ನಮ್ಮ ಮನೆಯ ಅಂಗಳದಲ್ಲಿ ಕಾಜಾಣ ಅಂತ ಒಂದು ಹಕ್ಕಿ ಇದೆ, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಕುವೆಂಪು ಅವರು ಕೋಗಿಲೆಗೆ ಈಕ್ವಲ್ ಆಗಿ ಅಥವಾ ಇನ್ನೂ ಒಂದು ಪಟ್ಟು ಜಾಸ್ತಿ ಮೆಲೋಡಿಯಾಗಿ ಹಾಡ್ಬೋದಾದ ಒಂದು ಹಕ್ಕಿ ಅದು. ಸೊ ಅದು ಮಲೆನಾಡಿನ ಕಾಡಲ್ಲಿದೆ, ಮಂಗಳೂರಿನ ಕಾಡುಗಳಲ್ಲಿ ಇದೆ, ಅಂದರೆ ನಮ್ಮ ದಕ್ಷಿಣ ಕನ್ನಡದ ಕಾಡಲ್ಲೆಲ್ಲ. ಸೊ ಆ ಹಕ್ಕಿನ ನೋಡಿದಾಗಲೇ ನಾನು ಎಷ್ಟು ಸೆನ್ಸಿಬಲ್ ಇದ್ದೆ ಅಂತ ನನಗೆ ಅನ್ಸೋದು ಒಂದೊಂದು ಸಲ. ನಮ್ಮ ಮನೆ ಕಬೋರ್ಡಲ್ಲಿ, ಅದೆಲ್ಲ ಗೆದ್ಲು ಹಿಡಿದಿರೋ ಕಬೋರ್ಡಲ್ಲಿ ನಾನು ಆ ಹಕ್ಕಿನ ಬೆಳಿಗ್ಗೆ ನೋಡಿದೆ, ಇದೇನೋ ತುಂಬ ಚೆನ್ನಾಗಿ ಹಾಡ್ತಿದೆಯಲ್ಲ ಅಂತ. ಅದಕ್ಕೆ 2 ಬಾಲ ಇತ್ತು, ಅಂದರೆ ಬಾಲ ಡಿವೈಡ್ ಆಗಿತ್ತು. ಅದನ್ನು ನಾನು ಎಲ್ಲ ನೋಡಿದ್ದೀನಲ್ಲ ಅಂತ ಅಂದಾಗ ನನಗೆ ನನ್ನ ಮನೆ ಕಬೋರ್ಡಲ್ಲಿ ಈ ಹಕ್ಕಿಯ ಚಿತ್ರ ಇರೋ ಒಂದು ಪುಸ್ತಕ ಇದೆ ಅಂತ ಗೊತ್ತಾಯಿತು. ಸೊ ಆ ಪುಸ್ತಕನ ನೋಡಿದ ತಕ್ಷಣ ನನಗೆ ಈ ಹಕ್ಕಿ ಯಾವುದೋ ಕವಿ ಎಲ್ಲೋ ಕೂತು ಬರೆದಿರೋ ಒಂದು ಪೊಯೆಟ್ರಿ, ಅಂದರೆ ಒಂದು ಕವನ ಸಂಕಲನದಲ್ಲಿ ನನ್ನ ಮನೆ ಮುಂದೆ ಕೂತ್ಕೊಂಡು ಹಾಡುವಂಥ ಒಂದು ಹಕ್ಕಿ ಇದೆ ಅಂದಾಗ ನನಗೆ ಎಂಥ ವೈಬ್ರೇಷನ್ ಆಯಿತು ಅಂತಂದರೆ, ಏನೋ ಇದೆ ಈ ಲೋಕದಲ್ಲಿ ನಮ್ಗೆ ಅರ್ಥ ಆಗದೆ ಇರೋದು ಅಂತ ಅನ್ಸಕ್ಕೆ ಶುರುವಾಯಿತು. ಆವಾಗಿಂದ ನನಗೆ ಕವಿತೆಗಳ ಮೇಲೆ ಒಂಥರ ಪ್ರೀತಿ, ಆ ಹಕ್ಕಿ ಮತ್ತು ಈ ಪುಸ್ತಕದ ಮಧ್ಯೆ ಒಂದು ಸಂಬಂಧ, ಹೀಗೆ ಹುಡ್ಕೊಂಡು ಹೊರಟಿದ್ದು ಜೀವನನ. ಅಂದರೆ ಇದು ಒಂದಕ್ಕೊಂದು ನಮ್ಗೆ ಅರ್ಥ ಆಗಲ್ಲ ಅದು ಏನು ಅಂತ ಹೇಳಿ. ಬಟ್ ನಾನು ಹೇಳಿದ್ನೆಲ್ಲ, ಸಂದೇಶ ಯಾಕೆ ನನ್ನ ಲೈಫಲ್ಲಿ ತುಂಬ ದೊಡ್ಡ ರೋಲ್ ಅಂತಂದರೆ, ಸಂದೇಶದಲ್ಲಿ ನಾನು ಓದುವಾಗ ಅಲ್ಲಿ TS ನಾಗಭರಣ್ ಬರ್ತಾಯಿದ್ರು, ಜಯಂತ್ ಕಾಯ್ಕಿಣಿ ಬರ್ತಾಯಿದ್ರು, ಚನ್ವೀರ ಕಣವಿ ಬರ್ತಾಯಿದ್ರು. ನಾನು ಎಲ್ಲ ಮಕ್ಕಳು ಆರಾಮಾಗಿ ಹಾಸ್ಟೆಲಲ್ಲಿ ಮಲಗಿ ನಿದ್ದೆ ಮಾಡೋ ಟೈಮಲ್ಲಿ ಆ ಥರದವ್ರು ಯಾರಾದರೂ ಬಂದರೆ ನಾನು ಪರ್ಮಿಷನ್ ತೊಗೊಂಡು ಅವ್ರ ಜೊತೆಗೆ ನನಗೊಂದು 2 hours ಟೈಮ್ ಕಳಿಯೋಕ್ಕೆ ನಾನು ಅವಕಾಶ ಕೊಡಿ ಅಂತ ಕೇಳ್ತಿದ್ದೆ. ಚನ್ವೀರ ಕಣವಿಯವರು ಇವತ್ತಿಗೂ ನನ್ನ ಬಗ್ಗೆ ಬರೆದಿರೋ ಲೆಟರ್ ಇದೆ. ಕಣವಿಯವರಿಗೆ ಹೋಗಿ ನಾನೊಂದು ಒಂದೂವರೆ ಗಂಟೆ ಅವರು ನನ್ನ ಕವನ ಪುಸ್ತಕವನ್ನು ತಗೊಂಡು ಹೋಗಿ, ಸರ್ ನೀವು ಕರೆಕ್ಷನ್ ಹಾಕಿ ಅಂತ ಹೇಳಿದ್ದಕ್ಕೆ ತುಂಬ ತಾಳ್ಮೆಯಿಂದ, ಹಿರಿಯ ಕವಿಯವರು ತಾಳ್ಮೆಯಿಂದ ಕೂತು ಅದರಲ್ಲಿರೋ ಸಣ್ಣ ಪುಟ್ಟ ಕರೆಕ್ಷನ್ಸ್ ಎಲ್ಲ ಮಾಡಿ, ನೀನೊಬ್ಳು ದೊಡ್ಡ ಕವಿಯತ್ರಿ ಆಗು ಅಂತ ಬರೆದಿದ್ರು. ನಾನೇನೂ ಆಗಿಲ್ಲ, ಆದರೆ ಅದು ಒಂಥರ ಇನ್ಸ್ಪಿರೇಷನ್. ಆದರೆ ನನಗೆ ನನ್ನ ಜೊತೆಗಿರುವ ಬೇರೆ ಯಾರಿಗೂ ಆ ಥರದೊಂದು ಯೋಚನೆ ಕೂಡ ಬಂದಿಲ್ಲ. ಅಂದರೆ ಹೋಗಬೇಕು, ಅವ್ರ ಜೊತೆ ಮಾತಾಡಬೇಕು, ಧೈರ್ಯವೇ ಇಲ್ಲ. ಇವಾಗ ನನ್ನ ಸ್ನೇಹಿತರು ಹೇಳಿದ್ರು, ನಿಮ್ಗೆ ಎಂಥ ಧೈರ್ಯ ಆಗಲೇ ಇತ್ತಲ್ಲ ಮರೈತಿ ಅಂತ ಅಂತಾರೆ. ಅಂದರೆ ಗೊತ್ತಿಲ್ಲ, ನನ್ನ ಒಳಗಡೆಗೆ ಆ ಥರದ ಒಂದು ಸದಾ ಏನನ್ನಾದರೂ ಮಾಡಬೇಕು ಅಂತ. ನನಗೆ ಒಂದು ಯಾವುದೋ ಒಂದು ಮರ ಕಾಣಿಸ್ತಂದ್ರೆ ನಾರ್ಮಲ್ ಮರದ ಹಾಗೆ ಫೀಲ್ ಆಗಲ್ಲ. ಅದು ಮರ ಅಂದ ತಕ್ಷಣ ಯೋಚನೆ ಮಾಡ್ತೀನಿ, ಈ ಮರದ ಒಳಗಡೆಗೆ ಎಷ್ಟೆಲ್ಲ ಜೀವಗಳು ಬದುಕ್ತಾ ಇದ್ದಾವೆ, ಮರ ಹೆಂಗೆ ತಂಪು ಕೊಡುತ್ತೆ, ಮರ ಹೇಗೆ ಅದೇ ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಂಪು ಕೊಡುವಂಥ ಒಂದು ಮರದ ನೇಚರ್ ಏನು ಅಂತ ಯೋಚನೆ ಮಾಡುವ ಹಾಗಿನ ತುಂಬ ಭಾವನಾತ್ಮಕವಾಗಿ ಬದುಕ್ತೇನೆ ನಾನು. ಆದರೆ ಎಷ್ಟು ಭಾವನಾತ್ಮಕವಾಗಿ ಇರ್ತೇನೋ ಅಷ್ಟೇ ಪ್ರಾಕ್ಟಿಕಲ್ ಇದ್ದೇನೆ. ಸೊ ಯಾವತ್ತೂ ಎಮೋಷ್ನಲಿ ನಾವು ವೀಕ್ ಆಗಬಾರ್ದು ಸೊಸೈಟಿಯನ್ನು ಫೇಸ್ ಮಾಡೋದಕ್ಕೆ ಅಂತ ಪ್ರತಿ ಸಲ ಎಚ್ಚೆತ್ಕೋತೀನಿ ನಾನು.
ಮತ್ತು ಇದು ನೀವು ನಡೆಸ್ತಾ ಇರೋ ಧ್ವನಿ ಆರ್ಗನೈಸೇಷನಲ್ಲಿ ನೀವು ಸಾಮಾನ್ಯವಾಗಿ ಯಾವ ಯಾವ ಸವಾಲುಗಳನ್ನು ಎದುರಿಸ್ತೀರಾ? ಯಾವ ಥರದ ಪ್ರಾಬ್ಲಮ್? ಇಲ್ಲ, ನನಗಿನ್ನೂ ಸವಾಲು ಶುರುನೇ ಆಗಿಲ್ಲ ಧ್ವನಿಗೆ. ಯಾಕೆಂದರೆ ಧ್ವನಿಗೆ ಈಗ 3 ವರ್ಷ ತುಂಬ್ತಾ ಇದೆ. 3 ವರ್ಷ ತುಂಬುವ ತನಕ ನಮಗೆ ಒಂದು ಜಾಗ ಸಿಗಲ್ಲ, ನಮಗೆ ಬೇಕಾಗಿರುವಂಥ ಫಂಡಿಂಗ್ಸ್ ಕೊಡಲ್ಲ ಸರ್ಕಾರದ ಕಡೆಯಿಂದ, ನಮ್ಗೆ ಯಾವ ಎಲಿಜಿಬಿಲಿಟಿ ಇರಲ್ಲ. 3 ವರ್ಷ ನಾವು ಬದುಕ್ತೀವಿ ಅಂತಂದರೆ ಆ 3 ವರ್ಷದ ನಂತರವೂ ಬದುಕ್ತೀವಿ ಅನ್ನೋದು ರೂಲ್ಸ್ ಅದು. ಹಾಗಾಗಿ 3 ವರ್ಷ ಈಗ ಕಳೆದಿದೆ. ಈಗ ನಾವು ಮೊದಲನೇ ಹೆಜ್ಜೆಯಾಗಿ ನಾವು ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸನ್ನು ಪ್ಲ್ಯಾನಿಂಗ್ ಹಾಕ್ತಾ ಇದ್ದೇವೆ. ಈಗ ಚಾಲೆಂಜ್ ಇರೋದು ನಾನು ನನ್ನ 10 ಜನ ವರ್ಕರ್ಸಿಗೆ ಹೇಗೆ ಸಂಬಳ ಕೊಡ್ತೇನೆ ಅಂತ. ಯಾಕಂದರೆ ನನ್ನ ಹತ್ರ ಬರುವ ಒಬ್ಬರು 70,000 ಸಂಬಳವನ್ನು ಬಿಟ್ಟು ನನಗೋಸ್ಕರ ಬರ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್. ಸೊ ಅವರಿಗೆ ನಾನು ಸಂಸ್ಥೆ ಕಟ್ಟುವ ಕೆಲಸ ಕೊಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಒಂದಷ್ಟು ಜನರನ್ನು ನಾನೀಗ ಅವರಿಗೆ ಸಪೋರ್ಟಿವ್ ಆಗಿ ಕ್ಯಾರಿ ಮಾಡಬೇಕಾಗಿದೆ. ಇದು ಕಳೆದ 1.5-2 ವರ್ಷದಿಂದ ಮಕ್ಕಳಿಗೆ ಈವ್ನಿಂಗ್ ಕ್ಲಾಸಸ್ ಮಾಡ್ತೇನೆ. ತಬಲಾ, ಮ್ಯೂಸಿಕ್ಕು, ಭರತನಾಟ್ಯಮ್ಮು, ಆಮೇಲೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್, ಇಷ್ಟು ಕ್ಲಾಸಸ್ಸು ನಮ್ಮ ಮನೆ ಮೇಲ್ಗಡೆ ಒಂದು ಕ್ಲಾಸ್ ರೂಮ್ ಇದೆ, ಅಲ್ಲಿ ನಡೆಯುತ್ತೆ. ಹಾಗಾಗಿ ಇದೆಲ್ಲ ಒಟ್ಟು ಒಂಥರ ನಮ್ಮ ಮನೆ ಈಗ ರಜಾ ಇರೋದ್ರಿಂದ ಹೀಗಿದೆ. ಇಲ್ಲಾಂದರೆ ಸಂಜೆ ಆಯಿತು ಅಂದರೆ ಮಕ್ಕಳು ಒಟ್ಟಿಗೆ ಬರೋದು, 20-40 ಮಕ್ಕಳಿದ್ದಾರೆ ಒಟ್ಟು. ಹಾಗಾಗಿ ಮನೆ ವಾತಾವರಣ ಬೇರೆ ಆಗಿಬಿಡುತ್ತೆ. ಈ ಚಾಲೆಂಜಸ್ಸನ್ನು ಇನ್ನು ನಾವು ನೋಡಬೇಕು ಏನು ಅಂತ ಹೇಳಿ. ಮತ್ತು ಈ ವಿಮೆನ್ ಎಂಪವರ್ಮೆಂಟಲ್ಲಿ ಯೂಶಲಿ ಯಾವ ಥರ ಪ್ರಾಬ್ಲಮ್ಸ್, ಅದರಲ್ಲಿ ಏನೇನು ಚಾಲೆಂಜಸ್ ಇರುತ್ತೆ? ಅಲ್ಲ, ತುಂಬ ಅಂದರೆ ಈಗ ನಾವು ಪ್ರಾಕ್ಟಿಕಲಿ ಧ್ವನಿಯಿಂದ ನಾನು ಅದನ್ನು ಇನ್ನೂ ಎದುರಿಸೋಕ್ಕೆ ಶುರು ಆಗಿಲ್ಲ. ಆದರೆ ಹೆಣ್ಣು ಮಕ್ಕಳ ಸಮಸ್ಯೆ, ಪ್ರಾಕ್ಟಿಕಲ್ ಸಮಸ್ಯೆ ಹೇಗಿದೆ ಅಂದರೆ ಹಳ್ಳಿಗಳ ಕಡೆಗೆ ಇಳಿದಾಗ ಗೊತ್ತಾಗುತ್ತೆ. ಗಂಡಂದಿರು ಕೂಲಿಗೆ ಹೋಗೋ ಗಂಡ ದುಡ್ಡನ್ನು ಕುಡ್ಕತನಕ್ಕೇ ಹೆಚ್ಚು ಬಳಸೋದನ್ನು ನೋಡ್ತೇವೆ ನಾವು. ಅದನ್ನು ಸಹಿಸ್ಕೊಳ್ಳೋದ್ರ ಜೊತೆಯಲ್ಲಿ ಅವರಿಂದ ಹೆರಾಸ್ಮೆಂಟ್ಸ್ ನಡೀತದೆ. ಸೊ ಹೆಣ್ಣು ಎಷ್ಟೊಂದು ಜನ ಗಂಡಂದಿರು ಕುಡಿದು ಮತ್ತೊಂದು ಕಾರಣಕ್ಕೂ ಬೇಗನೆ ಸತ್ತೋಗ್ಬಿಟ್ಟಿರ್ತಾರೆ, ವಿಧವೆಯಾಗಿರ್ತಾರೆ ಮಕ್ಕಳು. ಹೌದು, ನಾವು ಈ ಕಾಲದಲ್ಲಿ ಇದ್ದೇವೆ ಅಂತ ಅಂದುಕೊಂಡ್ರು ಹೆಣ್ಣಿನ ಮೇಲೆ ನಡೀತಾ ಇರೋ ಎಕ್ಸ್ಪ್ಲಾಯಿಟೇಷನ್ಸ್ ಕಮ್ಮಿ ಆಗಿಲ್ಲ. ಅದು ಫಿಸಿಕಲ್ ಹರಾಸ್ಮೆಂಟ್ ಅನ್ನೋದ್ರ ಜೊತೆಗೇ ಮಾನಸಿಕವಾಗಿ ಅವಳಿಗೆ ಆಗ್ತಾ ಇರುವಂಥ ಶೋಷಣೆ ಕೂಡ ತುಂಬ ದೊಡ್ಡದಿದೆ. ಹಾಗಂತ ಹೇಳಿ ಗಂಡಸರು ಶೋಷಿತರಲ್ವಾ ಅನ್ನೋದು ಆ ವಿಷಯ ಮಾತಾಡ್ತಿಲ್ಲ ನಾನು, ಅದು ಬೇರೆಯೇ ಸಬ್ಜೆಕ್ಟ್ ಅದು. ಆದರೆ ಹೆಣ್ಣು ಇವತ್ತಿಗೂ ಕೂಡ ತುಂಬ ಅಸ್ಥಿರತೆಯನ್ನು ಎದುರಿಸ್ತಾ ಇರುವಂಥದ್ದಂತೂ ಪ್ರಾಕ್ಟಿಕಲಿ ಸತ್ಯ. ಎಜುಕೇಟೆಡ್ಸ್ ಆಗ್ತಾ ಇದ್ದಷ್ಟು ನಿಮಗೆ ಯಾವ ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಪ್ರಾಬ್ಲಮ್ ಕಮ್ಮಿ ಆಗಿಲ್ಲ, ಸಮಸ್ಯೆಯಿಂದ ದೂರ ಬಂದಿಲ್ಲ ಅವಳು. ಹಾಗಾಗಿ ಅದು ತುಂಬ ದೊಡ್ಡ ವಿಷಯ. ಅದು ಕೆಲಸ ಮಾಡೋಕ್ಕೆ ಹೋದರೆ ನಾನು ಆ್ಯಕ್ಚುಲಿ ಇತ್ತೀಚೆಗೆ ಅಂತೂ ನನಗೆ ಪೊಲಿಟಿಕಲಿ ಯೋಚನೆ ಮಾಡಿದಾಗ ಹೆಣ್ಣು ಬಹಳ ಹಿಂದೆ ಉಳಿದಿದ್ದಾಳೆ ಅಂತ ನಮ್ಗೆ ಅನಿಸುತ್ತೆ. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ, ಇಡೀ ಜಗತ್ತನ್ನು ಗಮನಿಸಿದ್ರು ಕೂಡ. ನಿಮಗೆ ಬಿಸ್ನೆಸ್ಸಿಗೆ ಬಂದಾಗ್ಲೂ ಕಾರಣ ಏನು ಅಂತ ಅದಕ್ಕೆ ಬರ್ತೇನೆ ನಾನು. ಬಿಸ್ನೆಸ್ಸಿಗೆ ಬಂದಾಗಲೂ ಕೂಡ ನಿಮಗೆ ಬೆರಳೆಣಿಕೆ ಹೆಣ್ಮಕ್ಳು ಸಿಗ್ತಾರೆ. ಯಾಕೆ ಅಂತಂದರೆ ಚಾಲೆಂಜಸ್ ಆಗಿರುತ್ತೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಸಪೋರ್ಟ್ ಅಲೋನು ಮಾಡೋದಿಲ್ಲ. ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದ್ರೆ ಹೆಣ್ಣು ಸಕ್ಸಸ್ ಆಗ್ತಾಳೆ. ಹಾಗಾಗಿ ನಾನು ಎಲ್ಲರಿಗೂ ಕಾಲೇಜುಗಳಲ್ಲಿ ಭಾಷಣಕ್ಕೆ ಹೋದಾಗ ನಾನು ಹೇಳೋದು ಒಂದೇ, ನಿಮ್ಮ ಆಯ್ಕೆಯ ಬಗ್ಗೆ ನಿಮಗೆ ಎಚ್ಚರ ಇರಲಿ, ಎಮೋಷ್ನಲ್ ಆಗಿ ಡಿಸಿಷನ್ ಮೇಕಿಂಗ್ ಮಾಡಬೇಡಿ, ನಿಮಗೆ ಸಪೋರ್ಟ್ ಮಾಡ್ತಾನ ಅದನ್ನು ತಿಳ್ಕೊಳ್ಳಿ ಅಂತ. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಅಥವಾ ಹೆಣ್ಣು ಇನ್ನೊಂದು ಶಕ್ತಿಯನ್ನು ರೂಢಿಸ್ಕೊಳ್ಬೇಕು. ತನ್ನ ಜೊತೆಗೆ ಬದುಕನ್ನು ಹಂಚಿಕೊಳ್ಳಿಕ್ಕೆ ಬರುವಂಥ ಗಂಡನ್ನು ಮಾನಸಿಕವಾಗಿ ತನಗೆ ಬೇಕಾದ ಹಾಗೆ ಅವಳು ರೂಪಿಸಿಕೊಳ್ಳುವುದನ್ನು ಅವಳು ಕಲಿತ್ರೆ ಅವಳು ಖಂಡಿತವಾಗಿ ಕೂಡ, ಯಾಕಂದರೆ ನನಗೆ ಅನುಭವ ಇದೆ. ಪ್ರಸಾದ್, ನಾನು ಮದುವೆ ಆಗಿ 1.5 ವರ್ಷ ನಾನು ಯಾವಾಗ ಮಗು ಜೊತೆಯಲ್ಲಿ ಮನೆಯಲ್ಲಿ ಸುಮ್ಮನೆ ಕೂತ್ಬಿಟ್ಟೆ, ನಾನು ಸತ್ತೆ ಅಂತ ಅಂದ್ಕೊಂಡೆ. ಇಲ್ಲ, ನಾನೇನಾದರೂ ಮಾಡಬೇಕು. ಇಷ್ಟೆಲ್ಲ ನಾನು ಹೋರಾಟ ಮಾಡ್ಕೊಂಡು ಬಂದವಳು ಯಾಕೆ ಹಿಂಗೆ ಕೂತ್ಬಿಟ್ಟಿದ್ದೇನೆ, ಮೈಸೂರು ನೆಲದಲ್ಲಿದ್ದೇನೆ ಅಂತ ಯಾವಾಗ ಅನ್ನಿಸ್ತು ಪ್ರಸಾದಿಗೆ ನಾನು ಮಗು ಕೊಟ್ಟುಬಿಟ್ಟು ಹೇಳಿದೆ, ಸದ್ಯಕ್ಕೆ ನೀವು ಕೆಲಸ ಇಲ್ಲ, ನಿಮಗೆ ಮಗು ನೋಡ್ಕೊಳ್ಳಿ. ನಾನು ಒಂದು ಚಾನಲಿಗೆ, ಲೋಕಲ್ ಚಾನಲ್ಲು, ಆ ಚಾನಲ್ಗೆ ನಾನೇ ಕೈಯಲ್ಲಿ ದುಡ್ಡು ಇರಲಿಲ್ಲ, ಹೇಗೋ ದುಡ್ಡು ಇದ್ದಿದ್ದನ್ನು ಸ್ವಲ್ಪ ಸೇವಿಂಗ್ಸಲ್ಲಿ ಇದ್ದಿದ್ದನ್ನು 6,000 ರೂಪಾಯಿ ತೊಗೊಂಡೋಗಿ 2,000 ಹಾಗೆ 3 ಜನ ಆರ್ಟಿಸ್ಟಿಗೆ ನಾನೇ ಹಂಚಿ ಆ ಚಾನಲಲ್ಲಿ ಮೊದಲನೇ ಕಾರ್ಯಕ್ರಮ ಕೊಟ್ಟಿದ್ದು. ತುಂಬ ಚಂದ ಅವರು ಬ್ರಾಡ್ಕಾಸ್ಟ್ ಮಾಡಿದ್ರು ಅದನ್ನು. ಆ ಕಾರ್ಯಕ್ರಮ ನೋಡಿ ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದರು, ಏನು ಭಾಷಣ ಮಾಡ್ಬೋದಾ ನೀವು ಅಂತ. ನಾನು ಮಾಡ್ತೇನೆ. ನೀವೇನು ಸಂಗೀತ ಕಾರ್ಯಕ್ರಮ? ನಾನು ಸಂಗೀತ ಕಾರ್ಯಕ್ರಮ ಕೊಟ್ಟೆ, ಆದರೆ ಸಂಗೀತದ ಮಧ್ಯೆ ಒಂದಷ್ಟು ನರೇಷನ್ಸ್ ಮಾಡಿದ್ದೆ. ಸೊ ಆ ಕನ್ನಡದ ನರೇಷನ್ನು ಅವರಿಗೆ ಇವಳು ಭಾಷಣವನ್ನು ಮಾಡಿಯಾಳು ಅಂತ ಅನಿಸ್ತು. ಆ ಕಾರ್ಯಕ್ರಮಕ್ಕೆ ನನಗೆ ಭಾಷಣಕ್ಕೆ ಕರೆದ್ರು. ಆ ಭಾಷಣ ನೋಡಿ ಇನ್ನೊಬ್ಬರು ಕರೆದ್ರು, ಅಲ್ಲಿ ನೋಡಿ ಇನ್ನೊಬ್ಬರು ಕರೆದ್ರು. ಹೇಗೆ ಕ್ಯಾರಿ ಆಯಿತು ಅಂದರೆ ಅದಾದಮೇಲೆ ನಾನು ಇವತ್ತಿನ ತನಕ ನಿಂತಿಲ್ಲ. ಪ್ರಸಾದ್ ನಾನು ಪ್ರತಿ ಸಲ ಹಾಡ್ತೇನೆ ಅಂದಾಗಲೂ ನೀನು ಕಲಿಬೇಕಿನ್ನು, ನೀನು ಇನ್ನೂ ಕಲಿಬೇಕು ಅನ್ನೋರು.
ಅಂದರೆ ನಾನು ಅವರನ್ನು ಬೈತಾ ಇಲ್ಲ. ಅಲ್ಲ, ಹೌದು. ಪ್ರಸಾದ್ ತಕ್ಷಣ ಜೀವನಕ್ಕೆ ಬಂದವರು. ಯಾವುದೇ ಹೆಣ್ಣಿಗಾದರೂ ಒಂದು ಗಂಡು ತಕ್ಷಣಕ್ಕೆ ಬಂದುಬಿಡ್ತಾನೆ. ಅವನಿಗೆ ನೀನೇನು, ನಿನ್ನ ಹತ್ರ ಏನು ಶಕ್ತಿ ಇದೆ, ನಿನ್ನ ಸಾಧ್ಯತೆ ಏನು ಅಂತ ಯಾವತ್ತೂ ಅರ್ಥ ಆಗಲ್ಲ. ಅದನ್ನು ಅರ್ಥ ಮಾಡಿಸ್ಕೊಡ್ಬೇಕಾದ್ದು ನಾನು ನಿರಂತರವಾಗಿ ಒಂದು 5-6 ವರ್ಷಗಳ ಅವಧಿಯನ್ನು ನಾನೇನು ಅಂತ ಪ್ರೂವ್ ಮಾಡೋದಕ್ಕೆ ತಗೊಂಡಿದ್ದೇನೆ. ನಾನು ಪ್ರೂವ್ ಮಾಡೋಕ್ಕೆ ತಗೊಂಡಿದ್ದು ಒಂದೇ, ಅವರು ಸಿಟ್ಟು ಮಾಡಿಕೊಂಡಾಗ್ಲೂ ಸಮಾಧಾನದಿಂದ ಅವರನ್ನು ಒಪ್ಪಿಸಿಯೋ ಅಥವಾ ಆ ಕ್ಷಣಕ್ಕೆ ನಿರಾಕರಿಸಿಯೋ ಮುಂದೆ ಹೆಜ್ಜೆ ಇಟ್ಟು ಆ ಹೆಜ್ಜೆಯನ್ನು ಗೆದ್ದು ತೋರಿಸಿದ್ದೀನಿ. ಈಗ ಅವರಿಗೆ ನನ್ನ ಬಗ್ಗೆ ಸಂಶಯಗಳಿಲ್ಲ, ಇವಳು ಹೇಗೆ ನಿಭಾಯಿಸ್ತಾಳೆ ಅನ್ನೋ ಕ್ವಶನ್ಸ್ ಇಲ್ಲ, ಇವಳು ಎಂಥದೇ ಸನ್ನಿವೇಶವನ್ನು ಫೇಸ್ ಮಾಡ್ತಾಳೆ ಅನ್ನೋ ಅಂಥ ಒಂದು ಕಾನ್ಫಿಡೆನ್ಸನ್ನು ಅವ್ರಿಗೆ ಕೊಟ್ಟಿರೋದ್ರಿಂದ ಬಿಟ್ಬಿಟ್ರು. ಎಲ್ಲ ಗಂಡಸರ ಹೀಗೆ ಇರುತ್ತೆ, ಎಲ್ಲ ಗಂಡಸರ ಹಾಗೆ ನನ್ನ ಗಂಡನೂ ಇದ್ದಾರೆ. ಆದರೆ ಅವರಿಗೆ ಬೇಕಾದಂಥ ಒಂದು ಕಾನ್ಫಿಡೆನ್ಸನ್ನು ತುಂಬೋದು ಹೆಣ್ಣಿನ ಕೈಯಲ್ಲಿರ್ತದೆ. ಅದು ನಾನಂತೂ ಬಲವಾಗಿ ನಂಬೋದು, ಒಂದು ಮನೆಯ ಯಶಸ್ಸು ಹೆಣ್ಣಿನ ಕೈಯಲ್ಲೇ ಇರುತ್ತೆ. ಅದನ್ನು ತನಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳನ್ನು ಅವಳಿಗೆ ನೇಚರ್ ಕೊಟ್ಟಿರುತ್ತೆ. ಅದನ್ನು ಬಳಸ್ಕೋಬೇಕದು. ಡ್ಯಾನ್ಸನ್ನು ನಾನು ಭರತನಾಟ್ಯಂ ನಂದು ಡಿಗ್ರಿಯಲ್ಲಿ 3 ವರ್ಷ ತುಂಬ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ವಿ. ಅದಾದಮೇಲೆ ನನಗೆ ಡ್ಯಾನ್ಸನ್ನು ಕ್ಯಾರಿ ಮಾಡೋಕ್ಕೆ ಅನಿಸ್ಲೇ ಇಲ್ಲ. ಕಾರಣ ನಾನು ಆಗಲೇ ಹೇಳಿದಾಗೆ ಫೈನಾನ್ಷಿಯಲ್ ವಿಷಯ. ಆದರೆ ಯಾವಾಗ ಬೆಂಗಳೂರಿಗೆ ನಾನು 2ನೇ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ನ್ಯಾಷನಲ್ ಕಾಲೇಜ್ ಜಾಯ್ನ್ ಆದ್ನು, ಅಲ್ಲಿ ಹತ್ತಿರದಲ್ಲೇ ನನ್ನದೇ ಸ್ಟೈಲ್ದು ಭರತನಾಟ್ಯಮಲ್ಲಿ ತುಂಬ ಸ್ಟೈಲ್ಸ್ ಇದ್ದಾವೆ. ಅಂದರೆ ಪಂದನಲ್ಲೂರು, ನಂದು ಕಲಾಕ್ಷೇತ್ರ ಸ್ಟೈಲು. ಸೊ ಕಲಾಕ್ಷೇತ್ರ ಸ್ಟೈಲ್ ಹತ್ತಿರದಲ್ಲೇ ಇದೆ ಅಂತ ಕಲಾಕ್ಷಿತಿ ಅಂತ ಒಂದು ಸ್ಕೂಲ್ ಇತ್ತು, ಡ್ಯಾನ್ಸ್ ಸ್ಕೂಲು. ಅಲ್ಲಿ ತುಂಬ ಸೀನಿಯರ್ ಆರ್ಟಿಸ್ಟು ಕಲಾಕ್ಷೇತ್ರ ಶಾಲೆ ಚೆನ್ನೈಯಲ್ಲೇ ಪಾಠ ಮಾಡಿ ಬಂದಿರೋ ಮೇಸ್ಟ್ರು ಕೃಷ್ಣಮೂರ್ತಿ ಅಂತ ಹೇಳಿ, ಕಿಟ್ಟಿ ಸರ್ ಅಂತಿದ್ರು. ಅವ್ರದ್ದು ಸ್ಕೂಲಲ್ಲಿ ನಾನು ಹೋಗಿ ಮತ್ತೆ ರೀಅಡ್ಮಿಷನ್ ಮಾಡಿಸ್ಕೊಂಡೆ. ಹಾಗೆ ಅಲ್ಲೊಂದಷ್ಟು ಕಾಲ ಪ್ರಾಕ್ಟೀಸಸ್ ಮತ್ತೆ ಮುಂದುವರಿಯಿತು. ಮತ್ತೆ ಬಿಟ್ಟೆ. ಅಲ್ಲೊಂದು 2-3 ಡ್ಯಾನ್ಸ್ ಡ್ರಾಮಾದಲ್ಲಿ ಡ್ಯಾನ್ಸ್ ಮಾಡಿದೆ. ಅದಾದಮೇಲೆ ಮತ್ತೆ ಬಿಟ್ಟೆ. ಆಮೇಲೆ ಮಾಸ್ಟರ್ಸಿಗೆ ಇದು PhD ಮಾಡೋಕ್ಕೆ ಮತ್ತು ಜಾಬ್ಗೆ ಅಂತ ಹಾವೇರಿಗೆ ಹೋದೆ. ಅಲ್ಲಿ ಒಂದು ಹಾವೇರಿಯಿಂದ ಒಂದು 30 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಶಿಗ್ಗಾಂವ್ ಅಂತ ಇದೆ. ಶಿಗ್ಗಾಂವಲ್ಲಿ ನಮ್ಮದು ಯೂನಿವರ್ಸಿಟಿ ಇದ್ದಿದ್ದು. ಸೊ ಅಲ್ಲಿಂದ ನಾನು ಹುಬ್ಳಿಗೆ 45 ಕಿಲೋಮೀಟ್ರ್ ಟ್ರಾವೆಲಿಂಗ್ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಮತ್ತೆ ಸಹನಾ ಭಟ್ಟನವ್ರ ಹತ್ರ ಸೇರಿಕೊಂಡೆ. ಬಟ್ ಅದು ತುಂಬ ಕಷ್ಟ ಆಗ್ತಿತ್ತು ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಎಲ್ಲ. ನಾನು ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲಿ ಕೆಲಸ ಮಾಡಿ ರಾತ್ರಿ ಹೋಗಿ ಕ್ಲಾಸ್ ಅಟೆಂಡ್ ಮಾಡೋದು ಆಗ್ತಾ ಇರಲಿಲ್ಲ, ಬಿಟ್ಬಿಟ್ಟೆ. ಮದುವೆ ಆಗಿ ಮೈಸೂರಿಗೆ ಬಂದ ನಂತರ ಡ್ಯಾನ್ಸನ್ನು ಕಂಪ್ಲೀಟ್ಲಿ ಬದಿಗಿಟ್ಟೆ. ಕಳೆದ 7-8 ವರ್ಷದಿಂದನೂ ಬಿಟ್ಟಿದ್ದೆ. ಆದರೆ ಮಧ್ಯದಲ್ಲಿ ಒಂದು 1 ವುಮೆನ್ ಶೋ ಮಾಡಿದೆ ಅಕ್ಕ ಮಹಾದೇವಿ ಮೇಲೆ, ಇತಿ ಚನ್ನಮಲ್ಲಿಕಾರ್ಜುನ ಸತಿ ಅಂತ. ಅದಕ್ಕೊಂದು ಸ್ವಲ್ಪ ಪ್ರಾಕ್ಟೀಸ್ ಆಯಿತು. ಅದಾದ ನಂತರ ಮತ್ತೆ ಬಿಟ್ಟೆ. ಮಕ್ಕಳು ಮೊದಲನೇ ಮಗು ಆಗಿದ್ಲು, 2ನೇ ಮಗು ಆಯಿತು. ಹಾಗಾಗಿ ಮತ್ತೆ ಒಂದು ದೊಡ್ಡ ಗ್ಯಾಪ್ ಆಯಿತು. ಈಗ ಮತ್ತೆ ಇತ್ತೀಚೆಗೆ ನಾನು ಒಂದು 6 ತಿಂಗಳ ಹಿಂದೆ ಕುವೆಂಪು ಅವರ ಚಿತ್ರಾಂಗದ ಹಳೆಗನ್ನಡದ ಪ್ಯಾಟರ್ನಲ್ಲಿದೆ, ಅದು ಖಂಡಕಾವ್ಯ. ಅದನ್ನು 1 ಗಂಟೆ 20 ನಿಮಿಷಗಳ ಒಂದು ಥಿಯೇಟ್ರ್ ಫಾರ್ಮಲ್ಲಿರುವಂಥ ಒಂದು ಡ್ಯಾನ್ಸ್ ಡ್ರಾಮಾ, ಅದು ಚಿತ್ರಾಂಗದ ಅಂತ ಹೇಳಿ. ಅದನ್ನು ರೆಡಿ ಮಾಡಿಟ್ಟೇನೆ ಸ್ಟೇಜ್ ಪರ್ಫಾರ್ಮೆನ್ಸು. ಈಗಲೂ ಕೂಡ 28ಗೆ ಒಂದು ಶೋ ಇತ್ತು. ನಾನು ಅದೊಂದು ಸಣ್ಣ ಕಾಲು ನೋವಿನ ಕಾರಣಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೇನೆ. ಸೊ ಹೀಗೆ ಪೋಸ್ಟ್ಪೋನ್ ಇಲ್ಲ, ಅದು ಕ್ಯಾನ್ಸಲ್ ಮಾಡಿಕೊಂಡೆ. ಮೇಯಲ್ಲಿ ಮತ್ತೆ ಶೋ ಇದೆ ಅನಿಸುತ್ತೆ ಮಂಗಳೂರಲ್ಲಿ. ಸೊ ಹೀಗೆ ಅದನ್ನು ಕಂಟಿನ್ಯೂ ಮಾಡಿದ್ದೇನೆ. ಬಟ್ ನನಗೆ ಅರಂಗೇಟ್ರಮ್ ಒಂದು ಆಗಬೇಕು ಅನ್ನೋದೊಂದು ಯೋಚನೆ. ಯಾಕೆಂದರೆ 40 ವರ್ಷ ಆಗ್ತಾ ಬರುತ್ತೆ ಇನ್ನೇನು ಸ್ವಲ್ಪ ಸಮಯಕ್ಕೇ. ಅದಾದಮೇಲೆ ಮತ್ತೆ ಮಾಡಿದ್ರೇನು ಅದು ಅಷ್ಟೊಂದು ಸಾಧ್ಯತೆಗಳು ಕಷ್ಟ ಅಂತ ಹೇಳಿ, ಅಥವಾ ಇನ್ನೇನು ಬದುಕು ಯಾವ ಕಡೆ ಎಳ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಬಟ್ ಈ ವರ್ಷದ ಒಂದು ವಯಸ್ಸಿಲ್ಲ ಅಂತ ಹೇಳ್ತೀನಿ. ಈ ವರ್ಷದ ಗೋಲಲ್ಲಿ ನನ್ನ ಅರಂಗೇಟ್ರಮ್ ಕೂಡ ಇದೆ. ನನ್ನ ಡ್ಯಾನ್ಸ್ ಟೀಚರು ಸವಿತಾ ಹೆಗಡೆ ಅಂತ ಹೇಳಿ, ಅವರು ಈಗ ಪ್ರೆಸೆಂಟ್ ನಾನು ಕಲಿತಾ ಇರೋದು. ಅವರು ಇವಾಗ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಬಟ್ ಧಾರವಾಡದಲ್ಲಿ ಇರೋದು. ಅವರು ಆಸ್ಟ್ರೇಲಿಯಾದಿಂದ ಬರ್ತಿದ್ದ ಹಾಗೆ ನನ್ನ ಕ್ಲಾಸ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಕೊನೆಯಲ್ಲಿ ಅರಂಗೇಟ್ರಮ್ ಅರೇಂಜ್ಮೆಂಟ್ಸ್ ಇರ್ಬೋದು ಅಂತ ಅಂದುಕೊಂಡಿದ್ದೇನೆ. ಹಾಗಾಗಿ ಡ್ಯಾನ್ಸ್ ಇದೆ ತುಂಬ. ನಾನು ಅದನ್ನೇ ಹೇಳಿದ್ದು, ಎಲ್ಲವನ್ನೂ ಪೂರ್ಣ ಪ್ರಮಾಣದಲ್ಲಿ ನನಗೆ ಮಾಡೋಕ್ಕೆ ಸಾಧ್ಯತೆ ಅಂತೂ ಇಲ್ಲ, ಇನ್ನಂತೂ ಸಾಧ್ಯ ಇಲ್ಲ. ಈಗ ಗುರುಗಳು ಸಂಗೀತ ಹೇಳ್ಕೊಡ್ತೇನೆ ಬಾ ಕೂತ್ಕೊ ಅಂದ್ರೂ ಕೂರುವ ತಾಳ್ಮೆ ಆಗಲಿ, ಸಮಯ ಆಗಲಿ, ಮನಸ್ಥಿತಿ ಆಗಲಿ ಸದ್ಯಕ್ಕೆ ಇಲ್ಲ. ಎಷ್ಟನ್ನು ಕಲ್ತಿದ್ದೇವೆ ಅಷ್ಟೇ. ಆದರೆ ನನ್ನ ಗುರಿ ಬೇರೆ ಇದೆ. ನಾನು ಎಲ್ಲೋ ಸಲ್ಲಬೇಕಾದವಳು ಅನ್ನೋದು ನನಗೆ ಒಂದು ಪ್ರಜ್ಞೆ ಯಾವಾಗಲೂ ಮಿಡಿತಾ ಇದೆ ನನಗೆ. ನಾನು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಧ್ವನಿ ಫೌಂಡೇಶನನ್ನು ತುಂಬ ಆ್ಯಕ್ಟಿವ್ ಮಾಡಬೇಕು ಅನ್ನೋದು ಒಂದು ನನ್ನ ಗೋಲ್. ನನ್ನ ಸುಮಾರು ನನ್ನ ಕಣ್ಮುಂದೆ ಯಾರೂ ದುಃಖದಲ್ಲಿರಬಾರ್ದು ಅನ್ನೋದು ಅದು ಇವತ್ತು ಕೂಡ ಮನೆ ಮುಂದೆ ಒಂದು ಹುಡುಗಿ ಬಂದಳು. ಅವಳೊಬ್ಳು ಅಂದರೆ ಕಸ ಆಯೋಳು, ಅಂದರೆ ಏನದು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಹೆಕ್ಕಿ ಏನೋ ಮಾಡ್ತೇನೆ ಅಂತ ಅಂದ್ಳು. ನೀನು ಓದೋ ವಯಸ್ಸು, ಮನೆ ಓದ್ತಾ ಇಲ್ಲ, ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾಳೆ. ಅಂದರೆ ಅವಳು ಬಿಜಾಪುರದವಳಂತೆ.
ಇಲ್ಲ ನಮ್ಮ ಮನೇಲಿ ಓದೋವಂಥದ್ದೇ ಇಲ್ಲ ಅಂತಂದರೆ ಓದಿಸೋದೇ ಇಲ್ಲ ಪ್ರಾಕ್ಟೀಸ್ ಅಂತ ಓದೋಕ್ಕೆ ಬಿಡೋದೇ ಇಲ್ಲ ಅಂತ ಅಂದರೆ ನಾವು ಈಗ ಭಾರತ ಭವ್ಯ ಭಾರತ ಬೆಳೀತಾ ಇರೋ ಭಾರತ ಅಂತ ನಾವು ಕನಸು ಕಾಣ್ತಾ ಇದ್ದೇವೆ. ಆದರೆ ರಿಯಾಲಿಟಿ ಆಫ್ ಭಾರತ ಇಲ್ಲಿದೆ. ನಮ್ಮನೆ ಬಾಗಿಲಲ್ಲಿ ಬರೋ ಒಂದು ಮಗು 10-12 ವರ್ಷದ ಒಂದು ಓದುವ ಪದ್ಧತಿ ಓದೋದಕ್ಕೆ ನನ್ನ ಕುಟುಂಬ ಯೋಚನೆಯೂ ಮಾಡಲ್ಲ ಅಂತ ಹೇಳುತ್ತೆ. ಅಂತಂದರೆ ನಾವು ಎಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕಾಗಿದೆ ಸಮಗ್ರ ಭಾರತದ ಬೆಳವಣಿಗೆಗೆ ಅಂತ ನಾನು ಯೋಚನೆ ಮಾಡ್ತೇನೆ. ತುಂಬ ದೊಡ್ಡ ಆಲೋಚನೆ ಅಂತ ಅನ್ನಿಸ್ಬೋದು, ಆದರೆ ನನ್ನ ಹಾಗೆ 10 ಜನ ಯೋಚನೆ ಮಾಡಿದರೆ ಬೇರೆ ಥರದ ಬೆಳವಣಿಗೆ ಆಗುತ್ತೆ ಅದು. ಹಾಗಾಗಿ ನಾನು ಅಂಥ ಮನಸ್ಸುಗಳನ್ನು ಕಟ್ಟುವ ಯೋಚನೆ ಮಾಡ್ತಾ ಇದ್ದೇನೆ. ನನ್ನ ಜೊತೆ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ. ಎಲ್ಲರೂ ನನ್ನ ಹಾಗೇನೆ ಸಾಹಸಿಗಳೇ ಇದ್ದಾರೆ. ಮತ್ತು ಹಾಗಾಗಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದೀರಾ. ಏನದು ಡಾಕ್ಯುಮೆಂಟ್ರಿ ಪುಸ್ತಕಗಳ, ಕಾದಂಬರಿಗಳ? ನಿಮಗೆ ಇಷ್ಟವಾಗಿರೋ, ಮನಸ್ಸಿಗೆ ಹತ್ತಿರವಾಗಿರೋ ಪುಸ್ತಕ ಯಾವುದು? ಕರೆಕ್ಟ್. ನಾನು ತುಂಬ ಅದ್ಭುತ ರೈಟರ್ ಅಲ್ಲ, ಆದರೆ ನಾನು ನಾನು ಬರೆದು ಪ್ರಕಟ ಮಾಡಿರೋ ಪುಸ್ತಕಗಳು ಯಾವುದು ನನಗೆ ತುಂಬ ಮನಸ್ಸಿಗೆ ಹತ್ತಿರ ಅಂತ ಅನ್ನಿಸ್ಲಿಲ್ಲ. ಆದರೆ ನಾನು ಒಂದಷ್ಟು ಬಿಡಿ ಲೇಖನಗಳನ್ನು ಬರೆದಿಟ್ಟಿದ್ದೇನೆ. ಆ ಲೇಖನಗಳು ನನಗೇನೆ ಮತ್ತೆ ಮತ್ತೆ ಓದಿದರೆ ಖುಷಿ ಕೊಡ್ತವೆ. ಸೊ ಅದನ್ನು ಪ್ರಕಟ ಮಾಡಬೇಕು, ಆದರೆ ಅದಕ್ಕೆ ಗೊತ್ತಿಲ್ಲ ಯಾವಾಗ ಸಮಯ ಬರುತ್ತೆ ಅಂತ ಹೇಳಿ. ಬಟ್ ನಾನು ಪ್ರಕಟ ಮಾಡಿರೋ ಪುಸ್ತಕಗಳು ನನ್ನ ಅಕಾಡೆಮಿಕ್ ಉದ್ದೇಶಕ್ಕೇ ಮೇಯ್ನಾಗಿ ಅದನ್ನು ತಯಾರಿ ಮಾಡಿದ್ದಾಗಿತ್ತು. ಒಂದು ನನಗೆ ಜನಪದ ಅಕಾಡೆಮಿ 1 ಲಕ್ಷ ರೂಪಾಯಿ ಫೆಲೋಶಿಪ್ ಕೊಟ್ಟಿತ್ತು. ಆ ಹೊತ್ತಲ್ಲಿ ನಾನೊಂದು ಪುಸ್ತಕ ತಯಾರಿ ಮಾಡಿದೆ, ಅಂದರೆ ರಿಸರ್ಚ್ ಓರಿಯೆಂಟೆಡ್. ಅದು ನಾನು ಹೇಳಿದ ಹಾಗೆ ನಾನು ಚೈಲ್ಡ್ಹುಡ್ಡಲ್ಲಿ ನೋಡಿದ್ದಂಥ ಭೂತಕೋಲ ಏನಿದೆ ನಮ್ಮ ಮನೆ ಅಂಗಳದಲ್ಲಿ, ಅದರ ಮೇಲೆ ಒಂದಷ್ಟು ಕೆಲಸ ಮಾಡಿದೆ, ನಮ್ಮ ತಾಲೂಕಿನಾದ್ಯಂತ ಓಡಾಡಿ ಎಲ್ಲನೂ. ಆವಾಗ ಅದು ಮಲೆದೈವಗಳು ಅಂತ ಹೇಳಿ. ಆಮೇಲೆ ಒಂದಷ್ಟು ನಾನು ಓದಿರೋ ಪುಸ್ತಕಗಳ ಮೇಲೆ ಒಂದು ಕ್ರಿಟಿಸಿಸಮ್ ಮಾಡಿ ಪಠ್ಯಪ್ರೀತಿ ಅಂತ ಒಂದು ಪುಸ್ತಕ ತಂದೆ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡೋ ಹೊತ್ತಲ್ಲಿ ಆ ಏರಿಯಾದಲ್ಲಿ ಹಾಡ್ತಾ ಇದ್ದಂಥ ಹೆಣ್ಮಕ್ಳು ಅವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡಿರೋ ಒಂದಷ್ಟು ಟ್ರೆಡಿಷ್ನಲ್ ಫೋಕ್ ಸಾಂಗ್ಸ್, ಮೂಲ ಜನಪದ ಹಾಡುಗಳ ಸಂಗ್ರಹವನ್ನು ತಂದಿದ್ದೇನೆ. ಸೊ ಇದು ಎಲ್ಲನೂ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿದ್ದ ಕಾರಣ ಕೆಲಸ ಮಾಡಿದ್ದೇನೆ ಅದು. ಬಟ್ ನನಗೆ ಇನ್ನೂ ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಇಲ್ಲ. ಯಾಕಂದರೆ 10 ವರ್ಷಗಳಾಗೋದ್ವು ನಾನು ಸಾಹಿತ್ಯವನ್ನು ದೂರ ಇಟ್ಟು ಅಂತ ಅನಿಸುತ್ತೆ. ಈಗಿನ ಹೆಣ್ಣು ಮಕ್ಕಳ ಮೆಂಟಲ್ ಹೆಲ್ತು, ಅವರು ಫೇಸ್ ಮಾಡೋ ಚಾಲೆಂಜಸ್ಸು, ಸೋಷಿಯಲ್ ಈಕ್ವಾಲಿಟಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೋಷಿಯಲ್ ಈಕ್ವಾಲಿಟಿ ಈಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಬಟ್ ನೀವು ಹೇಳಿರೋ ಈಗಿನ ಹೆಣ್ಣು ಮಕ್ಕಳ ಮೆಂಟಲ್ ಹೆಲ್ತ್ ಅಂತ ಮಾತಾಡ್ತೀವಲ್ಲ, ಇದು ತುಂಬ ಯೋಚನೆ ಮಾಡಬೇಕಾಗಿರೋದು. ದಿನನಿತ್ಯ ತಾವು ಸುಸೈಡ್ ಮಾಡ್ಕೊಳ್ಳೋದು, ಇಲ್ಲ ಯಾರನ್ನಾದರೂ ಕೊಲ್ಲೋದು, ಈ ಥರದ ಕಥೆಗಳನ್ನು ನಾವು ನ್ಯೂಸಲ್ಲಿ ನೋಡ್ತಾನೇ ಇದ್ದೀವಿ. ನನಗೆ ಅನಿಸೋದು ಎಜುಕೇಷನ್ ಇದೆಯಲ್ಲ, ಕಳೆದ ಒಂದು 15-20 ವರ್ಷಗಳಿಂದ ನಡೀತಾ ಇರೋ ಎಜುಕೇಷನ್ನು, ಇದು ಹೆಣ್ಣು ಮಕ್ಕಳನ್ನು ಗಟ್ಟಿ ಮಾಡ್ತಾ ಇಲ್ಲ. ನೀವು ನನ್ನನ್ನು ತಗೊಂಡ್ರೆ ಜಾಬ್ ಓರಿಯೆಂಟೆಡ್ ಅಷ್ಟೇ. ಹೌದು, ಜಾಬ್ ಓರಿಯೆಂಟೆಡ್ ಎಜುಕೇಷನ್ನೇ ನಮ್ಮ ಮಧ್ಯೆ ಇದೆ. ಸೊ ಮಕ್ಕಳಿಗೆ ಬೇಕಾಗಿರುವಂಥದ್ದು ಮೋರಲ್ ಸ್ಟ್ರೆಂತ್ ಏನಿದೆ ಅದನ್ನು ನಮ್ಮ ಎಜುಕೇಷನ್ ಕೊಡ್ತಾ ಇಲ್ಲ. ಹಾಗಾಗಿ ಒಂದು ಸಬ್ಜೆಕ್ಟು ನೀವು ಫ್ಯೂಚರನ್ನು ಹೇಗೆ ಕಟ್ಕೋತೀರಿ ಅನ್ನೋದಕ್ಕೆ ಬೇಕಾಗಿರುವ ಹಾಗೇ ಮಕ್ಕಳನ್ನು ತಯಾರು ಮಾಡುವಂಥ ಕೆಲಸ ಆಗಬೇಕು ಅಂತ ಅನಿಸುತ್ತೆ. ನೀವು ಎಲ್ಲಿಂದ ಎಲ್ಲಿಗೆ ನೋಡಿ, ಈಗಂತೂ ಮೊಬೈಲಿಂದಾಗಿ ನಾನೇ ಡಿಸ್ಟರ್ಬ್ ಆಗಿದ್ದೇನೆ. ಅದನ್ನು ನಾನು ಇವಾಗಲ್ಲ, ನನ್ನ ಡಿಗ್ರಿ ಅಂದರೆ ಪದವಿ ಸಂದರ್ಭದಲ್ಲಿ ನಾನು ಸಂದೇಶದಲ್ಲಿದ್ದಾಗ ಲಾಸ್ಟ್ ಇಯರಲ್ಲಿರುವಾಗಲೇ ನನಗೊಂದು ಕೀಪ್ಯಾಡ್ ಮೊಬೈಲ್ ಬಂದಿತ್ತು. ಅಲ್ಲಿ ತನಕ ಎಷ್ಟು ಕವಿತೆಗಳು ಹುಡ್ತಾ ಇದ್ವು ಅದೆಲ್ಲ ನಿಂತು ಹೋಯಿತು. ಸೊ ಹೀಗಾಗಿ ನನಗೇನು ಅನಿಸುತ್ತೆ, ಕ್ರಿಯೇಟಿವಿಟಿ, ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಮೋರಲ್ ಸ್ಟ್ರೆಂತನ್ನು ನಾವು ತುಂಬೋದ್ರಲ್ಲಿ ತುಂಬ ಸೋಲ್ತಾ ಇದ್ದೇವೆ. ಅದು ಹೆಣ್ಮಕ್ಳು ಮಾತ್ರ ಅಲ್ಲ, ಬಟ್ ನೀವು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗ. ಎರಡನೇದು, ನಾನು ಆಗಲೇ ಹೇಳಿದ ಹಾಗೆ ಗಂಡನ ಮನೆಗೆ ಹೋದ ನಂತರದ ಸವಾಲುಗಳಿದಾವಲ್ಲ, ಹೆಣ್ಣು ಮಗು ತಾಯಿಯ ಮಡ್ಲಲ್ಲಿದ್ದಾಗ ಬಹಳ ಸೇಫ್. ಅವಳಿಗೆ ಎಲ್ಲವೂ ಕೂಡ ಅವಳನ್ನು ಕೇಂದ್ರೀಕೃತವಾಗಿ ಇಟ್ಟುಕೊಂಡೇ ಅಪ್ಪ ಅಮ್ಮ ಕೆಲಸ ಮಾಡ್ತಿರ್ತಾರೆ. ಆದರೆ ತಂದೆ ತಾಯಿ ಕೂಡ ಸೋಲ್ತಾ ಇರೋದು ನಮ್ಮ ನಂತರದಲ್ಲಿ ಹೆಣ್ಣು ಸಮಾಜವನ್ನು ಎದುರಿಸೋಕ್ಕೆ ಏನು ಬೇಕು ಅನ್ನುವಂಥದ್ದನ್ನು ಕೊಡದೇ ಇರುವುದರಲ್ಲಿ. ಸೊ ಹಾಗಾಗಿ ನನ್ನ ಅಪ್ಪ ನನಗೆ ಹೋಗಿ ಇಚ್ಕೊಂಡು ಬಿಡು ಅಂತ ಹೇಳಿ ಸಮಾಜಕ್ಕೆ ಬಿಟ್ಬಿಟ್ರು. ಸೋಲೋದಿದ್ರೆ ತುಂಬ ಕಡೆ ಸೋಲೋ ಸಾಧ್ಯತೆಗಳಿದ್ವು. ಆದರೆ ಪ್ರತಿ ಸಲ ಸೋತಾಗಲೂ ನಮ್ಮನ್ನು ನಾವು ಎತ್ತಿ ನಿಲ್ಲಿಸ್ಕೊಳ್ಳುವಂಥ ಸಾಧ್ಯತೆಗಳನ್ನು ಹೆಣ್ಮಕ್ಳಿಗೆ ಫೀಡ್ ಮಾಡಬೇಕಾದ್ದು ಬಹಳ ದೊಡ್ಡದು. ಸೊ ಇವಾಗ ನಾನು ಇವತ್ತು ಕೂಡ ಒಂದು ಹೆಣ್ಮಗುಗೆ ಕೆಲಸ ಕೊಡಿಸ್ಬಿಟ್ಟು ಬಂದೆ. ಬಟ್ ಅಲ್ಲಿ ನನಗನ್ಸಿದ್ದು ಅವಳ ಕಾನ್ಫಿಡೆನ್ಸ್ ಇನ್ನೂ ತುಂಬ ಗ್ರೋತ್ ಆಗಬೇಕು ಅಂತ. ಅವಳಿಗೇನೋ ಇಡೀ ಅವಳ ಕುಟುಂಬದಲ್ಲಿ ಅವಳ ಮಳವಳ್ಳಿಯ ಒಂದು ಹೆಣ್ಮಗಳು, ಇಡೀ ಅವಳ ಕುಟುಂಬದಲ್ಲಿ ಅವಳೇ ಮೊದಲಿಗಳಂತೆ ಕೆಲಸಕ್ಕೆ ಹೋಗ್ತಾ ಇರೋದು ಹೊರಗೆ. ಅಂದರೆ ಇವತ್ತು ನಮ್ಮ ಭಾರತದ ಹಳ್ಳಿ ಹೀಗಿದೆ.
ಮೊದಲನೇ ಹೆಣ್ಣುಮಗಳು ಹೊರಗೆ ಬಂದು ಕೆಲಸ ಎಜುಕೇಷನ್ ಪಡ್ಕೊಂಡು ಮಾಸ್ಟರ್ಸ್ ಮಾಡಿ ಕೆಲಸ ತಗೋತಾ ಇರೋಳು. ಸೊ ಹಾಗಾಗಿ ಅವಳಿಗೆ ಬೇಕಾಗಿರುವ ಆ ಇಂಗ್ಲೀಷ್ ಲೋಕದ ಒಳಗೆ ಅವಳೊಬ್ಳು ಕನ್ನಡದ ಟೀಚರಾಗಿ ಬಂದು ನಿಂತು ಅವಳು ನನಗೆ ತುಂಬ ನರ್ವಸ್ ಆಗ್ತಾಯಿದೆ ಮೇಡಮ್ ಅಂದ್ಲು. ಹೇಳಿದೆ, ನನ್ನ ಜೊತೆ ಒಂದು 10 ದಿನ ಇರು, ನಾನು ನಿನಗೆ ಧೈರ್ಯ ಕೊಡ್ತೇನೆ. ಆಮೇಲೆ ಇನ್ನೊಂದೇನು ಅಂತಂದರೆ ಇಂಗ್ಲೀಷ್ನ ಎದುರು ನೀನು ಗೆಲ್ಲಿಸ್ಕೋಬೇಕಾಗಿರೋದು ಅದು ನೀನು ಒಬ್ಳು ಗೆದ್ದಂಗಲ್ಲ, ಕನ್ನಡ ಗೆದ್ದಂಗೆ ಅಂತ ನಾನು ಅವಳಿಗೆ ಸ್ವಲ್ಪ ಧೈರ್ಯ ಕೊಟ್ಟೆ. ಅಂದರೆ ಆ ಥರದ ಧೈರ್ಯವನ್ನು ನಾನು ಪ್ರತಿ ಹೆಜ್ಜೆಯಲ್ಲಿ ಕೊಟ್ಕೊಂಡಿದ್ದೇನೆ. ನನಗೆ ಯಾರೂ ಇರಲಿಲ್ಲ ನನ್ನ ಹಿಂದೆ ಕೊಡೋದಕ್ಕೆ. ಬಟ್ ಆ ಥರ ಅವರು ಕೊಡಬೇಕಾದ್ದು ಬಹಳ ದೊಡ್ಡದು. ಮತ್ತು ಈಗಿನ ಯುವ ಹೆಣ್ಣು ಮಕ್ಕಳಿಗೆ ನಮ್ಮ ವೀಕ್ಷಕರಿಗೆ ಒಂದು ಮೆಸೇಜ್. ಅದೇ ಇಷ್ಟು ಹೊತ್ತು ನಾನೇ ಒಂದು ಮೆಸೇಜಾಗಿ ಅವ್ರ ಮುಂದೆ ಇದ್ದೇನೆ. ನಾನು ಗಮನಿಸಿದ ಹಾಗೆ ನನ್ನನ್ನು ನಾನು ಇನ್ನರ್ ಸ್ಟ್ರೆಂತು ಬಹಳ ಇಂಪಾರ್ಟೆಂಟು. ಎಜುಕೇಷನ್ ಅಂತ ಅಂದ ತಕ್ಷಣ ನಾವು ಇನ್ನೊಂದೇನಂದರೆ ಹೆಣ್ಣು ಹೀಗೆ ಇರಬೇಕು ಅನ್ನುವಂಥ ನಿಯಮವನ್ನು ನಾನು ಯಾರಿಗೂ ಹೇರಲ್ಲ. ಹೆಣ್ಮಕ್ಳು ಹೀಗೆ ಇರಬೇಕು ಅನ್ನುವಂಥದ್ದು ಸರಿಯೂ ಅಲ್ಲ. ಆದರೆ ಈಗಿನ ಸವಾಲೇನು ಅಂತಂದರೆ ನಮ್ಮ ಸಮಾಜದಲ್ಲಿ ಹೆಣ್ಣು ಹೇಗಿದ್ದರೆ ಗೆಲ್ತಾಳೆ ಅನ್ನೋದು ಬಹಳ ಮುಖ್ಯ. ಹೆಣ್ಣಂದರೆ ನಯ ವಿನಯ ಅಂತ ಏನು ನಮ್ಮ ಪರಂಪರೆ ಹೇಳ್ಕೊಂಡು ಬಂದಿದೆ, ಅದೇ ಮುಖವಾಡನೇ ಅವಳು ಇಟ್ಕೋಬೇಕಾಗಿದೆ. ನಾನು ಹೀಗೆ ಈಗ ನಾನು ಸ್ಯಾರಿ ಯಾಕೆ ಕೊಡ್ತೇನೆ ಅಂದರೆ ಸ್ಯಾರಿ ನನಗೊಂದು ಧೈರ್ಯ ಕೊಡುತ್ತೆ. ಸ್ಯಾರಿ ಅನ್ನೋದು ಒಂದು ಫ್ರೆಂಡ್ಲಿ ಕಾಸ್ಟ್ಯೂಮು. ನಿಮಗೆ ನಾಚಿಕೆ ಆದರೆ ಸ್ಯಾರಿನ ಮುಚ್ಕೋಬೋದು. ನಿಮ್ಗೆ ನಾಚಿಕೆ ಆದರೆ ಸ್ಯಾರಿ ಜೊತೆಗೆ ಒಂದು ಸ್ವಲ್ಪ ಏನೋ ಕಾನ್ವರ್ಸೇಷನ್ ಮಾಡಿದ್ರೆ ನಿಮಗೆ ಆ ಸನ್ನಿವೇಶವನ್ನು ಫೇಸ್ ಮಾಡೋ ಯಾವುದೋ ಒಂದು ಧೈರ್ಯ ಬರ್ಬೋದು. ಇದು ನಾನು ಹೇಳೋದು ಕಾಸ್ಟ್ಯೂಮ್ ಅನ್ನೋದು ಒಂದು ಹೆಣ್ಣಿಗೆ ಬಹಳ ದೊಡ್ಡ ವಿಷಯ. ಅದನ್ನು ನಾನು ಟ್ರೆಡಿಷ್ನಲ್ಲು ಅಥವಾ ಮಾಡರ್ನ್ ಅಂತ ನಾನು ಖಂಡಿತ ಮಾತಾಡಲ್ಲ. ಬಟ್ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತಲ್ಲ, ಅದನ್ನು ನೀವು ಮಾಡಿ ಅಂತ. ಸೊ ಹಾಗಾಗಿ ಕಾನ್ಫಿಡೆನ್ಸನ್ನು ಒಳಗಡೆಗೆ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಬಹಳ ದೊಡ್ಡದು ಅಂತ ಕರೆಕ್ಟ್ ಪಾಯಿಂಟಿಗೆ ಬಂದೆ. ಏನಂತಂದರೆ ಸಮಾಜದಲ್ಲಿ ನಾನು ಹೇಗೆ ನಿಂತರೆ ಗೆಲ್ತೇನೆ ಅನ್ನೋದು ಮುಖ್ಯ. ಸೊ ಆ ಗೆಲ್ಲುವಿಕೆಗೆ ಬೇಕಾಗಿರುವಂಥದ್ದು ಈಗ ನಾನು ತುಂಬ ಸಲ ಮಾತಾಡ್ತೇನೆ, ನಾನೊಬ್ಬಳು ಒಳ್ಳೆ ಮಗಳು. ಯಾಕಂದರೆ ನನ್ನ ಅಪ್ಪ ಅಮ್ಮನ ಆತಂಕಗಳೇನು, ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಇವತ್ತಿಗೂ ನಾನು ಗಂಡನ ಮನೆಗೆ ಬಂದ ಮೇಲೂ ನಾನು ನಿರ್ವಹಿಸ್ತಾ ಇದ್ದೇನೆ. ಮತ್ತು ನನ್ನ ಅಪ್ಪನಿಗೆ ತೊಂದರೆ ಬಂದಾಗ ನಾನು ನೆನಪಾಗೋದು ನಾನೇ ಮೊದಲು, ಅದು ನನಗೆ ಗೊತ್ತಿದೆ. ಹಾಗೆ ನನ್ನ ತಂದೆ ತಾಯಿಯನ್ನು ಇಟ್ಕೊಂಡಿದ್ದೇನೆ. ನನ್ನ ಅತ್ತೆಗೆ ಇವತ್ತು ನಾನು ಒಳ್ಳೆ ಸೊಸೆ. ಕಾರಣ ಏನಂದರೆ ಅತ್ತೆಯನ್ನು ನಾನು ಯಾವತ್ತೂ ಅತ್ತೆ ಥರ ನೋಡಿಲ್ಲ, ಅಥವಾ ಅತ್ತೆ ಸೊಸೆಯರ ಮಾಮೂಲಿ ಜಗಳಗಳು ನಮ್ಮ ಮಧ್ಯೆ ಇಲ್ಲ. ನನ್ನ ಮಕ್ಕಳಿಗೆ ನಾನು ಸಮಯ ಕೊಡ್ತೇನೆ. ತುಂಬ ಸ್ಟ್ರೈನ್ ಆಗುತ್ತೆ, ತುಂಬ ಸುಸ್ತಾಗುತ್ತೆ, ತುಂಬ ಸಾಕಪ್ಪ ಅಂತಲೂ ಅನಿಸುತ್ತೆ. ಆದರೆ ಅನಿಸುತ್ತೆ ಅಂತ ನಾನೇನಾದರೂ ನಿಂತರೆ ಕಳ್ಕೊಳ್ಳೋದು ನಾನೇ. ನನ್ನ ಹೋಟೆಲಿಗೆ ಕ್ಯಾಶ್ ರಿಲೇಟೆಡು ವ್ಯವಹಾರಗಳು ಏನೇ ಇದ್ರೂ ನಾನು ನಿಭಾಯಿಸ್ತೇನೆ. ಹೋಗಲೇಬೇಕು, ನಿಂತ್ಕೊಳ್ಳೇಬೇಕು. ಇವತ್ತಿಗೂ ಒಂದು ಏನಾದರೂ ವ್ಯವಹಾರಿಕ ತೊಂದರೆ ಬಂದರೆ ನಾನೇ ಹೋಗಬೇಕು, ನಿಭಾಯಿಸಬೇಕು. ಯಾಕಂದರೆ ಒಬ್ಬರು ಅಲ್ಲಿ ಪೂರ್ತಿ ಪ್ರಮಾಣದ ಕಾನ್ಸಂಟ್ರೇಷನನ್ನು ಹೋಟೆಲಲ್ಲಿ ಕೊಡಬೇಕಾಗತ್ತೆ. ಸೊ ಇಂಥ ಹೊತ್ತಲ್ಲಿ ನಾನು ಹೇಗೆ ಆ ಸಂದರ್ಭವನ್ನು ನಿರ್ವಹಿಸ್ತೇನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಧ್ವನಿ ಫೌಂಡೇಶನ್ ಆ್ಯಕ್ಟಿವಿಟೀಸ್ ತುಂಬ ದೊಡ್ಡದು, ಅದು ಮಾಡಲೇಬೇಕಾಗಿದೆ. ಯಾಕಂದರೆ ನನಗೆ ಅದರದ್ದು ಮುಖಾಂತರ ತುಂಬ ದೊಡ್ಡ ಕನಸಿದೆ. ನನ್ನನ್ನು ನಾನೇನಾದರೂ ಈ ಸಮಾಜದಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೋಬೋದು ಅಂದರೆ ಫೌಂಡೇಶನ್ ಆ್ಯಕ್ಟಿವಿಟೀಸ್ ಮುಖಾಂತರ ಅಂತ ಕಂಡುಕೊಂಡಿರೋದ್ರಿಂದ. ಹಾಗಾಗಿ ಎಲ್ಲವನ್ನು ನಿಭಾಯಿಸೋ ಹೊತ್ತಲ್ಲಿ ನಾನು ನನಗಿರೋ ಇತಿಮಿತಿಗಳನ್ನು ದೊಡ್ಡದು ಮಾಡ್ತಾ ಹೋದರೆ ನಾನೇ ಸೋಲೋದು. ಹಾಗಾಗಿ ನಾನು ಹೆಣ್ಮಕ್ಳಿಗೆ ಏನು ಹೇಳ್ತೇನೆ ಅಂದರೆ, ನಿಮಗೆ ಆಗುವ ಕಷ್ಟ ಇಡೀ ಜಗತ್ತಿನ ಹೆಣ್ಣು ಮಕ್ಕಳ ಕಷ್ಟ. ನೀವೊಬ್ಬಳು ಸೊಸೆ ಆಗಬೇಕು, ಅಮ್ಮನೂ ಆಗಬೇಕು, ಮಗಳೂ ಆಗಬೇಕು, ಹೆಂಡತಿಯೂ ಆಗಲೇಬೇಕು. ಒಬ್ಬಳು ಹೆಂಡತಿ ಅಲ್ಲದೆ ಈ ಸಮಾಜದಲ್ಲಿ ಗಂಡ ಇಲ್ಲದೆ ಬದುಕೋದು ಕೂಡ ಒಂದು ದೊಡ್ಡ ಚಾಲೆಂಜ್. ಹಾಗಾಗಿ ಇರುವ ಗಂಡನನ್ನು ಹೊಂದಿಕೊಂಡು ಹೋಗೋದು ಬಹಳ ಸುಲಭ, ಗಂಡ ಇಲ್ಲದೆ ಸಮಾಜವನ್ನು ಎದುರಿಸೋದಕ್ಕಿಂತ. ಈಗ ಗಂಡಸರನ್ನು ಬಿಟ್ಟು ಬದುಕಿಂತ ನಾನು ಹೇಳ್ತಾ ಇಲ್ಲ, ಅಥವಾ ಬಿಟ್ಟು ಬದುಕು ತಪ್ಪ ಅನ್ನುವಂಥದ್ದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ನಾನೊಬ್ಬಳು ಸಮಾಜದ ಒಬ್ಬಳು ಸಾಮಾನ್ಯ ಹೆಣ್ಣು ಮಗಳಾಗಿ ನಾನು ಅಂದ್ಕೊಳ್ಳೋದು, ಎಲ್ಲವನ್ನು ನಮಗೆ ಬೇಕಾದ ಹಾಗೆ ನಾವು ಬೆಳೆಸ್ಕೊಂಡು ಹೆಜ್ಜೆ ಇಡೋದಿದೆಯಲ್ಲ, ಅದು ಇರೋದರಲ್ಲಿ ಸುಲಭ ಅಂತ ಹೇಳಿ. ಇಲ್ಲ ಅಂದರೆ ನಾವು ತೀರಾ ಯಾವುದೋ ಒಂದು ಪಾಯಿಂಟಿಗೆ ಹೋದಾಗ ಮಾನಸಿಕ ಖಿನ್ನತೆಗೊಳಗಾಗಬೇಕಾಗತ್ತೆ. ಸಮಾಜವನ್ನು ಫೇಸ್ ಮಾಡಿ ಸೋತು ಬಿಡ್ತೀವಿ. ಅದು ಸಾಧ್ಯತೆ ಇಲ್ಲ. ಗೆಲುವಿನ ದಾರಿಯಲ್ಲಿ ಹೋಗಬೇಕಾದ್ರೆ ತುಂಬ ಜನ ದೊಡ್ಡ ಸಾಧಕರು ಗಂಡನ ಬಿಟ್ಟು ಬದುಕೋರು ಇರ್ಬೋದು. ಆದರೆ ಅವರನ್ನು ಫೈನಲಿ ನಾವು ಯೋಚನೆ ಮಾಡಿದಾಗ, ಒಂದು ಫೈನಲ್ ಸಂದರ್ಭವನ್ನು ಯೋಚನೆ ಮಾಡಿದಾಗ, ಅವರು ಸೋಲಿನ ಕಡೆಗೆ ಮುಖ ಮಾಡೋದನ್ನು, ಅಥವಾ ಒಂಟಿತನವನ್ನು ಅನುಭವಿಸೋದನ್ನು, ಅಥವಾ ಕೊನೆಯ ದಿನಗಳಲ್ಲಿ ಬಹಳ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸೋದನ್ನು ನೋಡ್ತೇವೆ. ಸಾಧ್ಯ ಆದಷ್ಟು ನಮ್ಮ ಮಾನಸಿಕ ಖುಷಿಯನ್ನೂ ಯೋಚನೆ ಮಾಡಿಕೊಂಡು ನಾವು ಸಮಾಜಮುಖಿ ಕೆಲಸ ಮಾಡೋದು ಬಹಳ ದೊಡ್ಡದು ಅಂತ ನನಗನ್ಸುತ್ತೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಹೆಣ್ಣು ಮಕ್ಕಳ ಮನಸ್ಥಿತಿ ಬಗ್ಗೆ, ಅವರ ಎಂಪವರ್ಮೆಂಟ್ ಬಗ್ಗೆ, ಅವರ ಮೆಂಟಲ್ ಹೆಲ್ತ್ ಬಗ್ಗೆ
ಒಂದು ಕಾನ್ಫಿಡೆನ್ಸಲ್ಲಿ ಸಮಾಜನ ಎದುರಿಸೋ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ಸ್ಮರಣ ಹೂವಿನ ಬಾಣ ಹೊಕ್ಕಾವೋ ಹೃದಯವನ ಅಬಲೇನ ಮಾಡಲೇನ. ಸ್ಮರಣ ಹೂವಿನ ಬಾಣ ಹೊಕ್ಕಾವೋ ಹೃದಯವನ ಅಬಲೇನ ಮಾಡಲೇನ. ತರುಣಿಯ ವಿರಹವ ಮರೆಯ ಬೇಡೆಲೋ ಚೆಲುವ ಶರಣಾಗಿ ಬಂದೇನ. ಹೂವಿನ ಹಾಸಿಗೆ ಸುಡು ಸುಡುವ ಬೇಸಿಗೆ. ಹೂವಿನ ಹಾಸಿಗೆ ಸುಡು ಸುಡುವ ಬೇಸಿಗೆ. ಘಾಸಿಯಾಗುವೆನು ನಾನಾ ಮದನ ಮರೆತಿರಲಾರೆ ನಿನ್ನ. ಘಾಸಿಯಾಗುವೆನು ನಾನಾ ಮದನ ಮರೆತಿರಲಾರೆ ನಿನ್ನ. ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ. ನಿನ್ನ